ಮುಂದಿನ ಜನ್ಮದಲ್ಲಿ ಸಿಗೋಣ ಅತ್ತೆಯವರೇ ಎಂದು ಹೇಳಿ ನನ್ನ ಸೊಸೆ ಕ್ಯಾಬಿನ್ನ ಬಾಗಿಲನ್ನು ಹೊರಗಿನಿಂದ ಮುಚ್ಚಿಬಿಟ್ಟಳು. ಹೊರಗಿನಿಂದ ಬೀಗ ಹಾಕಿ ಬೀರು ಮುಚ್ಚಿದಂತೆ ಆ ಕೊಂಡಿಯನ್ನು ತಿರುಗಿಸಿದಳು. ನಾನು ಒಳಗೆ ಮುಳುಗುತ್ತಿದ್ದ ದೋಣಿಯಲ್ಲಿ ನಿಂತಿದ್ದೆ. ನನ್ನದೇ ಮಗ ರೋಹಿತ್ ಆ ಬಾಗಿಲಿನ ಆಚೆ ನಿಂತು ಎಲ್ಲವನ್ನೂ ನೋಡುತ್ತಿದ್ದ. ಅವನು ಒಮ್ಮೆಯೂ ಅಮ್ಮ ಹೆದರಬೇಡಿ, ನಾನು ಇಲ್ಲಿದ್ದೇನೆಂದು ಹೇಳಲಿಲ್ಲ. ಅವನು ನನ್ನ ಕಡೆಗೆ ನೋಡಿದನು ಮತ್ತು ಕಣ್ಣು ತಿರುಗಿಸಿಕೊಂಡನು. ಸರೋವರದ ಮಧ್ಯದಲ್ಲಿ ರಾತ್ರಿ 2 ಗಂಟೆಯ ಸಮಯ. ತಣ್ಣನೆಯ ಗಾಳಿ ಬೀಸುತ್ತಿತ್ತು ಮತ್ತು ಕ್ಯಾಬಿನ್ನ ನೆಲದಿಂದ ನೀರು ಒಳಗೆ ಬರಲು ಪ್ರಾರಂಭಿಸಿತ್ತು. ಮೇಲಿನ ಡೆಕ್ನಿಂದ ಅವರ ಮಾತುಗಳು ಕೇಳಿ ಬರುತ್ತಿದ್ದವು. ನಗು, ಪಿಸುಮಾತು, ಪೊಲೀಸರಿಗೆ ಹೇಗೆ ಕತೆ ಹೇಳಬೇಕು ಎಂಬ ಬಗ್ಗೆ ಸಣ್ಣ ವಾದ. 3 ದಿನಗಳ ನಂತರ ಅವರು ನನ್ನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದರು. ನನ್ನ ದೊಡ್ಡ ಫೋಟೋಗೆ ಹಾರ ಹಾಕಲಾಯಿತು. ಎಲ್ಲರೂ ಕಣ್ಣೀರು ಹಾಕಿದರು ಮತ್ತು ನನ್ನ ಹೆಸರಿನಲ್ಲಿದ್ದ ಎಲ್ಲ ಆಸ್ತಿಗಳ ಮೇಲೆ ಸಹಿ ಹಾಕಲಾಯಿತು. ಆದರೆ ನಾನು ನನ್ನದೇ ಶ್ರಾದ್ದದ ಸಮಯದಲ್ಲಿ ಬಾಗಿಲಲ್ಲಿ ನಿಂತು ಒಳಗೆ ಕಾಲಿಟ್ಟಾಗ ಅವರ ಮುಖದಲ್ಲಿದ್ದ ಭಾವನೆಯನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಬನ್ನಿ, ಈಗ ನಾನು ನಿಮ್ಮನ್ನು 3 ವಾರಗಳ ಹಿಂದಕ್ಕೆ, ನನ್ನ ಜೀವನದ ಅತ್ಯಂತ ಸಂತೋಷದ ದಿನ ಎಂದು ನಾನು ಭಾವಿಸಿದ್ದ ದಿನಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಅದು ನಿಜವಾಗಿ ನನ್ನ ಸಾವಿನ ಸಿದ್ಧತೆಯ ಮೊದಲ ದಿನವಾಗಿತ್ತು. ನಾನು ಸರಿತಾದೇವಿ, ವಯಸ್ಸು 70 ವರ್ಷ. ನಾನು ಒಂದು ಇಂಟರ್ ಕಾಲೇಜಿನ ಪ್ರಾಂಶುಪಾಲೆಯಾಗಿದ್ದೆ. 30 ವರ್ಷಗಳ ಕಾಲ ಸಿಬ್ಬಂದಿ, ಸಭೆ, ತುಂಟ ಮಕ್ಕಳು, ಫಲಿತಾಂಶದ ಒತ್ತಡ, ಬಜೆಟ್ ಎಲ್ಲವನ್ನೂ ನಿಭಾಯಿಸಿದೆ. 2 ವರ್ಷಗಳ ಹಿಂದೆ ನನ್ನ ಪತಿ ರಾಜೇಶ್ ಹೃದಯಾಘಾತದಿಂದ ನಿಧನರಾದರು. ಅದರ ನಂತರ ಮನೆಯು ಖಾಲಿಯಾದಂತೆ ಭಾಸವಾಗಲು ಪ್ರಾರಂಭಿಸಿತು. ನನಗೆ ಒಬ್ಬನೇ ಮಗ ರೋಹಿತ್, ಅವನ ಹೆಂಡತಿ ಪ್ರಿಯಾ ನನ್ನ ಸೊಸೆ. ಹೊರಗಿನಿಂದ ನೋಡಲು ಬಹಳ ವಿನಯಶೀಲ, ಸಿಹಿ ಮಾತುಗಳ ಹುಡುಗಿ. ರಾಜೇಶ್ ಹೋದ ನಂತರ ರೋಹಿತ್ ಮತ್ತು ಪ್ರಿಯಾ ನನ್ನ ಹತ್ತಿರ ಬಂದರು. ಅಥವಾ ನನಗೆ ಹಾಗೆ ಅನಿಸಿತು. ಅವರು ಹೇಳಿದರು, ಅಮ್ಮ, ನೀವು ಒಬ್ಬರೇ ಹೇಗೆ ಇರುತ್ತೀರಿ? ನಾವಿದ್ದೇವಲ್ಲ. ನಿಮ್ಮ ಹಣ, ಕಾಗದ ಪತ್ರ ಎಲ್ಲವನ್ನೂ ನಾವು ನೋಡಿಕೊಳ್ಳುತ್ತೇವೆ. ನೀವು ಆರಾಮಾಗಿರಿ. ಒಬ್ಬ ವಿಧವೆ, ವಯಸ್ಸಾದ ಏಕಾಂಗಿ ಮಹಿಳೆಗೆ ತನ್ನದೇ ಮಗನ ಭುಜವೇ ದೊಡ್ಡ ಆಸರೆಯಾಗಿ ತೋರುತ್ತದೆ. ನಾನು ಅಂದುಕೊಂಡೆ, ದೇವರು ಒಳ್ಳೆಯ ಮಗ ಮತ್ತು ಸೊಸೆಯನ್ನು ಕೊಟ್ಟಿದ್ದಾನೆ ಎಂದು. ನನ್ನ 70ನೇ ಹುಟ್ಟುಹಬ್ಬಕ್ಕೆ 1 ವಾರ ಮೊದಲು ಪ್ರಿಯಾ ಫೋನ್ನಲ್ಲಿ ಹೇಳಿದಳು, ಮಮ್ಮಿ, ಈ ಬಾರಿ ಬರ್ತ್ಡೇ ನಿಮ್ಮ ಹಳೆಯ ಕಾಲೋನಿಯ ಮನೆಯಲ್ಲಿ ಅಲ್ಲ, ನಮ್ಮ ಸರೋವರದ ಮಧ್ಯದಲ್ಲಿ ಮಾಡೋಣ. ಸರೋವರದ ತೀರ, ಬೆಟ್ಟಗಳು, ತಣ್ಣನೆಯ ಗಾಳಿ, ನಿಮಗೆ ರಾಣಿಯಂತೆ ನೋಡಿಕೊಳ್ಳುತ್ತೇವೆ. ಅವಳ ಧ್ವನಿ ತುಂಬ ಸಿಹಿಯಾಗಿತ್ತು. ಒಂದು ಕ್ಷಣಕ್ಕೆ ನನ್ನ ಮನಸ್ಸು ಕರಗಿತು. ಆದರೆ ಹೃದಯದ ಒಂದು ಮೂಲೆಯಲ್ಲಿ ಸಣ್ಣ ಅನುಮಾನವೂ ಮೂಡಿತು. ಇಷ್ಟು ವರ್ಷ ನಾನು ಇದ್ದ ಮನೆಯಲ್ಲಿ ಹುಟ್ಟುಹಬ್ಬ ಏಕೆ ಬೇಡ? ರೋಹಿತ್ ಕೂಡ ನಗುತ್ತಾ, ಅಮ್ಮ, ನೀವು ಯಾವಾಗಲೂ ಹೇಳುತ್ತಿದ್ರಿ ಅಲ್ಲವೇ, ನಿವೃತ್ತಿಯ ನಂತರ ಬೆಟ್ಟದಲ್ಲಿ ಇರುತ್ತೇನೆ ಎಂದು. ಅಂದುಕೊಳ್ಳಿ, ನಾವು ಒಂದು ಸಣ್ಣ ಕನಸನ್ನು ನನಸು ಮಾಡುತ್ತಿದ್ದೇವೆ ಎಂದ. ನಾನು ನನ್ನ ಅನುಮಾನವನ್ನು ನಾನೇ ಅದುಮಿದೆ. ಸರಿ ಮಗನೇ, ನೀವು ಇಬ್ಬರು ಬಯಸಿದಂತೆ ಆಗಲಿ. ಹುಟ್ಟುಹಬ್ಬದ ದಿನ ನಾನು ಬೆಳಿಗ್ಗೆ ರೈಲಿನಲ್ಲಿ ಸ್ಥಳಕ್ಕೆ ತಲುಪಿದೆ. ಅಲ್ಲಿಂದ ಕಾರಿನಲ್ಲಿ ಬೆಟ್ಟದ ಸುರುಳಿಯಾಕಾರದ ರಸ್ತೆಗಳು, ಪೈನ್ ಮರಗಳು, ದೂರದಲ್ಲಿ ಹೊಳೆಯುತ್ತಿದ್ದ ಸರೋವರ ಎಲ್ಲವೂ ತುಂಬ ಸುಂದರವಾಗಿತ್ತು. ಆದರೆ ಕಾರು ಎತ್ತರಕ್ಕೆ ಏರುತ್ತಿದ್ದಂತೆ ನನ್ನ ಮನಸ್ಸಿನ ಆತಂಕವು ನಿಧಾನವಾಗಿ ಹೆಚ್ಚಾಗುತ್ತಿತ್ತು. ಅದು ಕಾರಣವಿಲ್ಲದಿದ್ದರೂ ಕಾಟೇಜ್ ತುಂಬ ಸುಂದರವಾಗಿತ್ತು. 2 ಅಂತಸ್ತಿನ ಮರದ ಬಾಲ್ಕನಿ, ಕೆಳಗಿನಿಂದ ಸರೋವರವು ಸ್ಪಷ್ಟವಾಗಿ ಕಾಣುತ್ತಿತ್ತು. ಒಳಗೆ ಕಾಲಿಟ್ಟಾಗ ಇಡೀ ಮನೆಯನ್ನು ಹೂವುಗಳಿಂದ ಅಲಂಕರಿಸಲಾಗಿತ್ತು. ಮೇಜಿನ ಮೇಲೆ ನನ್ನ ನೆಚ್ಚಿನ ಪೈನಾಪಲ್ ಕೇಕ್ ಮತ್ತು ಅಡುಗೆ ಮನೆಯಿಂದ ಮಸಾಲೆಗಳ ಸುಗಂಧ ಬರುತ್ತಿತ್ತು. ನನ್ನನ್ನು ಬರ್ತ್ಡೇ ಕ್ವೀನ್ ಎಂದು ಹೇಳುತ್ತಾ ಪ್ರಿಯಾ ಮುಂದೆ ಬಂದು ಅಪ್ಪಿಕೊಂಡಳು. ಅವಳ ಸುಗಂಧ ದ್ರವ್ಯದ ವಾಸನೆ ತೀಕ್ಷ್ಣವಾಗಿತ್ತು. ಆದರೆ ಅವಳ ನಗು ಕಣ್ಣುಗಳನ್ನು ತಲುಪುತ್ತಿರಲಿಲ್ಲ. ನೋಡಿ ಮಮ್ಮಿ, ಇಂದು ಎಲ್ಲವೂ ನಿಮಗಾಗಿ. ನಿಮಗೆ ಇಷ್ಟವಾದ ಕಡಾಯಿ ಪನೀರ್, ಆಲೂ ಪೂರಿ, ಸೂಜಿ ಹಲ್ವಾ ಮತ್ತು ರಾಜೇಶ್ ಅಂಕಲ್ ಅವರ ನೆಚ್ಚಿನ ಕಿಚಡಿಯನ್ನು ಮಾಡಿದ್ದೇನೆ. ನೀವೇ ಹೇಳಿದ್ದಿರಲ್ಲವೇ? ಒಂದು ಕ್ಷಣ ನಾನು ಸೊಸೆಯ ಮುಖವನ್ನು ನೋಡುತ್ತಾ ನಿಂತು ಬಿಟ್ಟೆ. ನಾನು ಈ ನಗುವಿನ ಹಿಂದಿನ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದರೆ ಬಹುಶಃ ಮುಂದೆ ನಡೆದದ್ದು ನಡೆಯುತ್ತಿರಲಿಲ್ಲ. ಆದರೆ ನಾವು ವಯಸ್ಸಾದವರು ಒಂದು ತಪ್ಪನ್ನು ಆಗಾಗ ಮಾಡುತ್ತೇವೆ. ನಾವು ಎಲ್ಲವೂ ಮುಗಿದು ಹೋಗುವವರೆಗೆ ನಮ್ಮ ಮಕ್ಕಳ ಮೇಲೆ ಅನುಮಾನಿಸಲು ಬಯಸುವುದಿಲ್ಲ. ಸಂಜೆಯಾಗುವಷ್ಟರಲ್ಲಿ ಚಿಕ್ಕ ಪುಟ್ಟ ಸಂಬಂಧಿಕರು ಬಂದರು. ಒಂದಿಬ್ಬರು ನೆರೆಹೊರೆಯವರೂ ಇದ್ದರು. ಸಣ್ಣ ಪಾರ್ಟಿ, ಆದರೆ ವಾತಾವರಣ ಚೆನ್ನಾಗಿತ್ತು. ರೋಹಿತ್ ಎಲ್ಲರ ಮುಂದೆ ಗ್ಲಾಸ್ ಎತ್ತಿ ಟೋಸ್ಟ್ ಮಾಡಿದ. ನನ್ನ ತಾಯಿಯ ಹೆಸರಿಗೆ ಶಾಲೆಯಲ್ಲಿ ಸಾವಿರಾರು ಮಕ್ಕಳನ್ನು ನಿಭಾಯಿಸಿದ ಮತ್ತು ಮನೆಯಲ್ಲಿ ನನ್ನನ್ನು ಕೆಡಿಸಿದ ಮತ್ತು ರೂಪಿಸಿದ ಇಬ್ಬರು ಅವಳೇ ಎಂದು. ಎಲ್ಲರೂ ನಕ್ಕರು. ನಾನು ನಕ್ಕಿದೆ. ಕಣ್ಣಲ್ಲಿ ಸಣ್ಣದಾಗಿ ನೀರು ಬಂತು. ಕೇಕ್ ಕತ್ತರಿಸಿದ ನಂತರ ಎಲ್ಲರೂ ತಮ್ಮ ಊಟ ತೆಗೆದುಕೊಳ್ಳುತ್ತಿದ್ದಾಗ ಪ್ರಿಯಾ ನನ್ನ ಬಳಿ ಒಂದು ಲಕೋಟೆ ಹಿಡಿದು ಬಂದಳು. ಮಮ್ಮಿ, ಇದು ನಮ್ಮ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆ. ನಾನು ನಗುತ್ತಾ ಲಕೋಟೆಯನ್ನು ತೆರೆದೆ. ಒಳಗೆ ದಪ್ಪ ಕಾಗದದ ಮೇಲೆ ಮುದ್ರಿತವಾಗಿದ್ದ ಕೆಲವು ಇಂಗ್ಲಿಷ್ ಸಾಲುಗಳು. ಕೆಳಗೆ ನನ್ನದೇ ಸಹಿ. ನಾನು ಕಣ್ಣು ಕುಗ್ಗಿಸಿ ಓದಲು ಪ್ರಯತ್ನಿಸಿದೆ.
ಇದು ನನ್ನ ಮನೆಯ ನೋಂದಣಿಯ ಗಿಫ್ಟ್ ಡೀಡ್ ಆಗಿತ್ತು. ಅದರಲ್ಲಿ ನಾನು ನನ್ನ ಇಡೀ ಮನೆಯನ್ನು ಸ್ವ ಇಚ್ಛೆಯಿಂದ ಯಾವುದೇ ಒತ್ತಡವಿಲ್ಲದೆ ಪ್ರಿಯಾ ಹೆಸರಿಗೆ ವರ್ಗಾಯಿಸಿದ್ದೇನೆ ಎಂದು ಸ್ಪಷ್ಟವಾಗಿ ಬರೆಯಲಾಗಿತ್ತು. ನನ್ನ ಕೈಗಳು ನಡುಗಿದವು. ಇದು ಏನು ರೋಹಿತ್? ನಾನು ಯಾವಾಗ ಇದಕ್ಕೆ ಸಹಿ ಮಾಡಿದೆ? ರೋಹಿತ್ ಪ್ಲೇಟ್ ಹಿಡಿದು ನನ್ನ ಹತ್ತಿರ ಬಂದ. ಅವನ ಮುಖದಲ್ಲಿ ಅದೇ ಮೃದುವಾದ ತಿಳುವಳಿಕೆಯುಳ್ಳ ಮಗನ ಭಾವವಿತ್ತು. ಅರೆ ಅಮ್ಮ, ಮರೆತು ಬಿಟ್ಟೆಯಾ? ಕಳೆದ ತಿಂಗಳು ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ತಂದಾಗ ಇಷ್ಟು ಹಣ ಎಲ್ಲಿಗೆ ಹೋಗುತ್ತಿದೆ ಎಂದು ಬಹಳ ಚಿಂತೆ ಮಾಡುತ್ತಿದ್ರಿ ಅಲ್ಲವೇ? ಆಗಲೇ ವಕೀಲರ ಮುಂದೆ ಸಹಿ ಮಾಡಿದ್ದು. ನಾವು ನಿಮಗೆ ವಿವರಿಸಿದ್ದೆವು ಕೂಡ. ನಿಮ್ಮ ಈ ವಯಸ್ಸಿನಲ್ಲಿ ಕಾಗದ ಪತ್ರಗಳ ಗೊಜಲು ನಾವು ನೋಡಿಕೊಳ್ಳುತ್ತೇವೆ, ನೀವು ಆರಾಮಾಗಿರಿ ಎಂದು. ನಾನು ಆಳವಾಗಿ ಯೋಚಿಸಿದೆ. ನನಗೆ ಅಂತಹದ್ದೇನು ನೆನಪಿಲ್ಲ ಎಂದೆ. ಪ್ರಿಯಾ ತಕ್ಷಣ ಸಿಹಿಯಾದ ಧ್ವನಿಯಲ್ಲಿ, ಮಮ್ಮಿ, ನಾವು ಹೇಳುತ್ತಿರುವುದು ಇದನ್ನೇ. ನಿಮ್ಮ ನೆನಪು ಸ್ವಲ್ಪ ದುರ್ಬಲಗೊಳ್ಳುತ್ತಿದೆ. ನೀವೇ ಹೇಳುತ್ತಿದ್ದೀರಲ್ಲವೇ, ಕೆಲವೊಮ್ಮೆ ಕನ್ನಡಕ ಮರೆತು ಬಿಡುತ್ತೇನೆ, ಕೆಲವೊಮ್ಮೆ ಅಪಾಯಿಂಟ್ಮೆಂಟ್ ಮರೆತು ಬಿಡುತ್ತೇನೆ. ಅದಕ್ಕಾಗಿಯೇ ರೋಹಿತ್ ಮನೆ ನನ್ನ ಹೆಸರಿಗೆ ಮಾಡಿಸೋಣ ಎಂದು ಯೋಚಿಸಿದ. ಎಲ್ಲವೂ ಸುರಕ್ಷಿತವಾಗಿರುತ್ತದೆ. ಕೊನೆಗೆ ನಾವೇ ಅಲ್ಲವೇ ನಿಮ್ಮವರು? ಅದೇ ಸಮಯದಲ್ಲಿ ಅವರು ನನ್ನ ಬ್ಯಾಂಕ್ ಪ್ರಿಂಟೌಟ್ ಅನ್ನು ಸಹ ತೋರಿಸಿದರು. ಹಲವಾರು ಚೆಕ್ಗಳು ನನಗೆ ಗೊತ್ತಿಲ್ಲದ ಯಾವುದೋ ಮಕ್ಕಳ ಕಲ್ಯಾಣ ಸಂಸ್ಥೆ ಹೆಸರಿಗೆ ಹಂಚಲ್ಪಟ್ಟಿದ್ದವು. ಮೊತ್ತವೂ ಸಣ್ಣದಲ್ಲ, 15ರಿಂದ 20 ಸಾವಿರದ ಎಂಟ್ರಿ, ಪದೇ ಪದೇ. ನಾನು ಅಂತಹ ಚೆಕ್ಗಳನ್ನು ಎಂದಿಗೂ ಬರೆದಿರಲಿಲ್ಲ. ನೋಡಿ ಮಮ್ಮಿ, ಪ್ರಿಯಾ ನಿಧಾನವಾಗಿ ಹೇಳಿದಳು, ಯಾರೋ ನಿಮಗೆ ಮೋಸ ಮಾಡುತ್ತಿದ್ದರು. ನೀವು ಯಾರಿಗೆ ಎಷ್ಟು ಕೊಡುತ್ತಿದ್ದೀರಿ ಎಂದು ಮರೆತು ಬಿಡುತ್ತಿದ್ರಿ. ಅದಕ್ಕಾಗಿಯೇ ನಾವಿಬ್ಬರು ನಿಮ್ಮ ಎಲ್ಲ ಪಾವತಿಗಳು, ಚೆಕ್ಗಳನ್ನು ನೋಡಿಕೊಳ್ಳಬೇಕೆಂದು ಯೋಚಿಸಿದೆವು. ನೀವು ಒಬ್ಬರೇ ಇದ್ದರೆ ಜನರು ಲಾಭ ಪಡೆಯುತ್ತಾರೆ. ಇಡೀ ಕೋಣೆ ಸುತ್ತುತ್ತಿರುವಂತೆ ಅನಿಸಿತು. ನಾನು ನಿಧಾನವಾಗಿ ಹೇಳಿದೆ, ಆದರೆ ಮನೆ, ಅದನ್ನು ನಾನು ಮತ್ತು ರಾಜೇಶ್ ಇಬ್ಬರು ಸೇರಿ ತೆಗೆದುಕೊಂಡಿದ್ದೆವು. ಅದರಲ್ಲಿ 45 ವರ್ಷಗಳ ನೆನಪುಗಳಿವೆ. ರೋಹಿತ್ ನನ್ನ ಕೈ ಹಿಡಿದುಕೊಂಡ. ಅಮ್ಮ, ಯಾರ ಹೆಸರು ಬರೆದರೆ ಏನು ವ್ಯತ್ಯಾಸ? ನೀವು ನಮ್ಮೊಂದಿಗೆ ಇರುತ್ತೀರಿ ಅಲ್ಲವೇ? ನೀವು ಯಾವಾಗಲೂ ಹೇಳುತ್ತಿದ್ರಿ, ವೃದ್ಧಾಪ್ಯದಲ್ಲಿ ಮಗನೇ ಆಸರೆ ಎಂದು. ನಾವು ಅದೇ ಮಾಡುತ್ತಿದ್ದೇವೆ, ನಿಮಗೆ ಆಸರೆಯಾಗುತ್ತಿದ್ದೇವೆ. ನನ್ನೊಳಗೆ ಏನೋ ಸಂಚಾರವಾಯಿತು, ಆದರೆ ನಾನು ಮೌನವಾಗಿದ್ದೆ. ಆ ರಾತ್ರಿ ಕಾಟೇಜ್ನ ಅತಿಥಿ ಕೋಣೆಯಲ್ಲಿ ಮಲಗಿ ಚಾವಣಿಯ ಕಡೆಗೆ ನೋಡುತ್ತಾ ನಾನು ಯೋಚಿಸುತ್ತಲೇ ಇದ್ದೆ. ನಿಜವಾಗಿಯೂ ನನ್ನ ನೆನಪಿನ ಶಕ್ತಿ ಅಷ್ಟು ಕೆಟ್ಟದಾಗಿದೆಯೇ? ನಾನೇ ನನ್ನ ಮನೆಯನ್ನು ಸೊಸೆಯ ಹೆಸರಿಗೆ ಮಾಡಿರುವುದು ನೆನಪಿಲ್ಲವೇ? ಬೆಳಿಗ್ಗೆ ಎದ್ದಾಗ ನಾನು ಮೊದಲು ನನ್ನ ಪರ್ಸ್ ಮತ್ತು ಮೊಬೈಲ್ ಹುಡುಕಿದೆ. ಕಪಾಟು, ಬ್ಯಾಗ್, ನನ್ನ ಸಣ್ಣ ಸೂಟ್ ಕೇಸ್ ಎಲ್ಲವನ್ನೂ ನೋಡಿದೆ. ಎಲ್ಲೂ ಇರಲಿಲ್ಲ. ನಾನು ಕೆಳಗೆ ಬಂದೆ. ಆಗ ಪ್ರಿಯಾ ಚಹಾ ಮಾಡುತ್ತಿದ್ದಳು. ಪ್ರಿಯಾ, ನನ್ನ ಪರ್ಸ್ ಮತ್ತು ಫೋನ್ ಎಲ್ಲಿದೆ? ಅವಳು ಸಂಪೂರ್ಣವಾಗಿ ಸಾಮಾನ್ಯ ಧ್ವನಿಯಲ್ಲಿ ಹೇಳಿದಳು. ಓ ಮಮ್ಮಿ, ಚಿಂತೆ ಮಾಡಬೇಡಿ. ನಿಮ್ಮ ಎಲ್ಲ ಕಾರ್ಡ್ಗಳು, ಹಣ, ಫೋನ್ ಎಲ್ಲವನ್ನೂ ನಾನು ನನ್ನ ಕೋಣೆಯಲ್ಲಿ ಇಟ್ಟಿದ್ದೇನೆ. ನೀವು ಎಷ್ಟು ಬಾರಿ ಫೋನನ್ನು ಎಲ್ಲೆಂದರಲ್ಲಿ ಇಟ್ಟು ಮರೆತು ಬಿಡುತ್ತೀರಿ. ಇನ್ನು ಮುಂದೆ ಏನಾದರೂ ಬೇಕಾದರೆ ನನಗೆ ಹೇಳಿ, ನಾನು ಕೊಡುತ್ತೇನೆ. ನೀವು ಆರಾಮ್ ಮಾಡಿ. ಅವಳ ಆರಾಮ್ ಮಾಡಿ ಎಂಬ ಪದಗಳು ಮೊದಲ ಬಾರಿಗೆ ನನ್ನ ಹೃದಯದಲ್ಲಿ ನಿಜವಾದ ಭಯವನ್ನು ತುಂಬಿದವು. ನಾನು 30 ವರ್ಷಗಳ ಕಾಲ ನೂರಾರು ಮಕ್ಕಳನ್ನು ನಿಭಾಯಿಸಿದ್ದೆ. ಸಿಬ್ಬಂದಿಯಿಂದ ಹಿಡಿದು ಜಿಲ್ಲಾಧಿಕಾರಿಯವರೆಗೆ ಎಲ್ಲರೊಂದಿಗೆ ಬಜೆಟ್ಗಾಗಿ, ಶಾಲೆಯ ಜಮೀನಿಗಾಗಿ ಹೋರಾಡಿದ್ದೆ. ಮತ್ತು ಇಂದು ನನ್ನದೇ ಜೀವನದ ಕಾಗದ ಪತ್ರಗಳು ಯಾರ ಬಳಿ ಇವೆ? ನನ್ನ ಬಳಿಯೋ ಅಥವಾ ನನ್ನ ಸೊಸೆಯ ಬಳಿಯೋ? ಒಂದು ವಿಷಯ ಹೇಳಲೇಬೇಕು. ವಯಸ್ಸಾಗುವುದು ಸಮಸ್ಯೆ ಅಲ್ಲ. ನೀವು ಎಲ್ಲ ಕಾಗದ ಪತ್ರಗಳು, ಎಲ್ಲ ಹಣವನ್ನು ಯೋಚಿಸದೆ ಒಂದೇ ಕೈಗೆ ಕೊಟ್ಟಾಗ ಸಮಸ್ಯೆ ಪ್ರಾರಂಭವಾಗುತ್ತದೆ. ಅದು ನಿಮ್ಮ ಮಗನೇ ಆಗಿದ್ದರೂ ಸರಿಯೇ. ಮತ್ತು ಮಧ್ಯದಲ್ಲಿ ಒಬ್ಬ ತಟಸ್ಥ ವ್ಯಕ್ತಿ ಇಲ್ಲದಿರುವಾಗ ವಕೀಲರು ಇಲ್ಲ, ವಿಶ್ವಾಸಾರ್ಹ ಸ್ನೇಹಿತರೂ ಇಲ್ಲ. ನೀವು ಈ ಕಥೆಯನ್ನು ಕೇಳುತ್ತಿದ್ದರೆ ಮತ್ತು ನಿಮ್ಮ ಮನೆಯಲ್ಲಿಯೂ ತಂದೆ ತಾಯಿಗಳಿದ್ದರೆ ಅವರಿಗೆ ಹೇಳಿ, ಎಲ್ಲವನ್ನೂ ಒಬ್ಬರ ಮೇಲೆ ಬಿಡಬೇಡಿ. ಪ್ರತಿ ಕಾಗದದ ಒಂದು ಪ್ರತಿಯನ್ನು ಬೇರೆ ಸುರಕ್ಷಿತ ಸ್ಥಳದಲ್ಲಿಯೂ ಇಡಿ. ಮುಂದಿನ 3 ವಾರಗಳು ನನಗೆ ನಿಧಾನವಾಗಿ ಒಂದು ಜೈಲಿನಂತೆ ಬದಲಾಗಲು ಪ್ರಾರಂಭಿಸಿದವು. ಮೊದಲು ನನ್ನ ಮನೆ ಪ್ರಿಯಾ ಹೆಸರಿಗೆ, ನಂತರ ನನ್ನ ಪರ್ಸ್ ಮತ್ತು ಫೋನ್ ಅವಳ ಕೋಣೆಗೆ, ಆಮೇಲೆ ನನ್ನ ಔಷಧಿಗಳನ್ನು ಕೂಡ ಅವಳೇ ವಿತರಿಸಲು ಶುರು ಮಾಡಿದಳು. ಮಮ್ಮಿ, ಇದನ್ನು ಬೆಳಿಗ್ಗೆ, ಇದನ್ನು ರಾತ್ರಿ. ಇದನ್ನು ನೀವು ತಪ್ಪಾಗಿ ತೆಗೆದುಕೊಳ್ಳುತ್ತೀರಿ. ನಾನು ಅನೇಕ ಬಾರಿ ಯೋಚಿಸುತ್ತಿದ್ದೆ, ಇವಳು ನಿಜವಾಗಿಯೂ ನನ್ನ ಆರೈಕೆ ಮಾಡುತ್ತಿದ್ದಾಳೋ ಅಥವಾ ನನ್ನನ್ನು ನಿಯಂತ್ರಿಸುತ್ತಿದ್ದಾಳೋ ಎಂದು. ಆದರೆ ನನ್ನ ಮೇಲೆ ನನಗೆ ಅನುಮಾನ ಬರುತ್ತಿತ್ತು. ಬಹುಶಃ ನಾನೇ ಹೆಚ್ಚು ಯೋಚಿಸುತ್ತಿದ್ದೇನೆ ಎಂದು. 3 ವಾರಗಳ ನಂತರದ ಮಾತು. ಬೆಳಿಗ್ಗೆ ಸಮಯ. ಸರೋವರ ಶಾಂತವಾಗಿತ್ತು. ಮಂಜು ನಿಧಾನವಾಗಿ ಇಳಿಯುತ್ತಿತ್ತು. ಪ್ರಿಯಾ ಅರಳಿದ ಮುಖ ಮಾಡಿಕೊಂಡು ಹೇಳಿದಳು, ಮಮ್ಮಿ, ನೀವು ಕಳೆದ ಕೆಲವು ದಿನಗಳಿಂದ ಬಹಳ ಬೇಸರದಲ್ಲಿದ್ದೀರಿ. ಬನ್ನಿ, ಇಂದು ನಿಮಗೆ ಬೋಟ್ ರೈಡ್ ಮಾಡಿಸುತ್ತೇವೆ. ಶುದ್ಧ ಗಾಳಿ ಸಿಗುತ್ತದೆ, ಮನಸ್ಥಿತಿ ಸಹ ಚೆನ್ನಾಗಾಗುತ್ತದೆ. ನಾನು ನಿಧಾನವಾಗಿ, ನನಗೆ ಮನಸ್ಸಿಲ್ಲ ಎಂದೆ. ಟಿವಿಯಲ್ಲಿ ಸುದ್ದಿ ನೋಡುತ್ತಿದ್ದ ರೋಹಿತ್ ಎದ್ದು ನಿಂತು, ಅಮ್ಮ, ಸ್ವಲ್ಪ ಹೊರಗೆ ಹೋದರೆ ಚೆನ್ನಾಗಿರುತ್ತದೆ. ನೀವು ಹೇಳುತ್ತಿದ್ರಿ ಅಲ್ಲವೇ, ನೀರಿನ ಬಳಿ ಕುಳಿತರೆ ಮನಸ್ಸು ಹಗುರವಾಗುತ್ತದೆ ಎಂದು. ಬನ್ನಿ, ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಈಗ ಬೇಡ ಎಂದು ಹೇಳುವುದು ಅಸಾಧ್ಯವಾಗಿತ್ತು. ನಾನು ಶಾಲ್ ತೆಗೆದುಕೊಂಡು ಅವರೊಂದಿಗೆ ಕೆಳಗೆ ಜಟ್ಟಿಯ ಕಡೆಗೆ ಹೊರಟೆ.
ದೋಣಿ ಚಿಕ್ಕದಿರಲಿಲ್ಲ, ಅದೊಂದು ಸರಿಯಾದ ಮೋಟಾರ್ ಬೋಟ್ ಆಗಿತ್ತು. ಕ್ಯಾಬಿನ್ ಮೇಲೆ ಸಣ್ಣ ಡೆಕ್ ಮತ್ತು ಹಿಂದೆ ತುರ್ತು ರಾಫ್ಟ್ ತೂಗಾಡುತ್ತಿತ್ತು. ನಾನು ಮನಸ್ಸಿನಲ್ಲಿ ಯೋಚಿಸಿದೆ, ಇಷ್ಟು ಹಣ ಎಲ್ಲಿಂದ ಬಂತು? ರೋಹಿತ್ ಸಾಮಾನ್ಯ ಕೆಲಸ ಮಾಡುತ್ತಿದ್ದ, ಆದರೆ ಈ ಪ್ರಶ್ನೆಯನ್ನು ಬಾಯಿಬಿಟ್ಟು ಕೇಳಲು ನನಗೆ ಧೈರ್ಯವಾಗಲಿಲ್ಲ. ನಾವು ಸರೋವರದ ಮಧ್ಯಕ್ಕೆ ಹೊರಟೆವು. ನೀರು ಗಾಜಿನಂತೆ ಹೊಳೆಯುತ್ತಿತ್ತು. ಸುತ್ತಲೂ ಬೆಟ್ಟಗಳು, ಮೇಲೆ ಸಣ್ಣ ಸೂರ್ಯ. ಹೊರಗಿನಿಂದ ಎಲ್ಲವೂ ಪೋಸ್ಟ್ ಕಾರ್ಡ್ನಂತೆ ಸುಂದರವಾಗಿತ್ತು, ಆದರೆ ಒಳಗೆ ಎಲ್ಲವೂ ಗೊಂದಲಮಯವಾಗಿತ್ತು. ಸ್ವಲ್ಪ ಹೊತ್ತು ಮೌನದಲ್ಲಿ ಕಳೆಯಿತು. ನಂತರ ರೋಹಿತ್ ಗಂಟಲು ಸರಿಪಡಿಸಿಕೊಂಡು, ಅಮ್ಮ, ನೀವು ಎಲ್ಲಿ ಇರಬೇಕೆಂದು ನಾವು ಯೋಚಿಸುತ್ತಿದ್ದೆವು ಎಂದ. ನಾನು ಅವನ ಕಡೆಗೆ ನೋಡಿದೆ. ಅಂದರೆ? ಪ್ರಿಯಾ ಒಳಗಿನ ಕ್ಯಾಬಿನ್ನಿಂದ ಒಂದು ಫೈಲ್ ತೆಗೆದುಕೊಂಡು ಬಂದಳು. ನೋಡಿ ಮಮ್ಮಿ, ಇದು ಹಿರಿಯರ ಆರೈಕೆ ಗೃಹ. ಸಂಪೂರ್ಣ ಹೋಟೆಲ್ನಂತಿದೆ. ನಿಮ್ಮದೇ ಕೋಣೆ, ನರ್ಸ್, ಡಾಕ್ಟರ್, ಊಟ ಎಲ್ಲವೂ. ನರ್ಸ್, ಡಾಕ್ಟರ್, ಊಟ ಎಲ್ಲವೂ ಇರುತ್ತದೆ. ಅವಳು ಕರಪತ್ರವನ್ನು ತೆರೆದಳು. ಬಿಳಿಯ ಗೋಡೆಗಳು, ನಗುತ್ತಿರುವ ವೃದ್ಧರು, ಬೆಳಿಗ್ಗೆ ಯೋಗ, ಸಂಜೆ ಭಜನೆ. ಫೋಟೋದಲ್ಲಿ ಎಲ್ಲವೂ ಚೆನ್ನಾಗಿ ಕಾಣುತ್ತಿತ್ತು, ಆದರೆ ನನಗೆ ಒಂದೇ ಒಂದು ಪದ ಕಾಣುತ್ತಿತ್ತು, ಹೋಮ್. ಅಂದರೆ ಮನೆಯಿಂದ ಹೊರಗೆ. ನಾನು ಯಾವಾಗ ಮನೆ ಬಿಡಬೇಕು ಎಂದು ನಾನು ಕೇಳಿದೆ. ರೋಹಿತ್ ನನಗೆ ಈಗ ಭಯ ಹುಟ್ಟಿಸುತ್ತಿದ್ದ ಅದೇ ಮೃದುವಾದ ಧ್ವನಿಯನ್ನು ಬಳಸಿದ. ಅಮ್ಮ ನೋಡಿ, ನಿಮ್ಮ ಮನೆ ದೊಡ್ಡದು, ನಿರ್ವಹಣೆ ಹೆಚ್ಚು. ನೀವು ಒಬ್ಬರೇ ಹೇಗೆ ನಿಭಾಯಿಸುತ್ತೀರಿ? ನಮಗೆ ಆಫೀಸ್, ಪ್ರಿಯಾಳ ಕೆಲಸ, ಮಗುವಿನ ಯೋಜನೆ ಎಲ್ಲವೂ ಇದೆ. ನಾವು ಮನೆಯನ್ನು ಮಾರಿದರೆ ನಿಮಗೆ ಈ ಹೋಮ್ನಲ್ಲಿ ಒಂದು ಉತ್ತಮ ಕೋಣೆ ಕೊಡಿಸುತ್ತೇವೆ. 24 ಗಂಟೆ ಸಿಬ್ಬಂದಿ, ವೈದ್ಯರು ಎಲ್ಲವೂ ಇರುತ್ತದೆ. ಅಂದರೆ ನನ್ನ ಮನೆಯನ್ನು ಮಾರುತ್ತೀರಾ? ನನ್ನ ಧ್ವನಿಯೇ ನನಗೆ ಅನ್ಯವೆನಿಸಿತು. ಪ್ರಿಯಾ ತಕ್ಷಣ ಮಧ್ಯೆ ಪ್ರವೇಶಿಸಿ ಮಾತನ್ನು ಮುಂದುವರಿಸಿದಳು. ಮಮ್ಮಿ, ಮನೆ ಈಗ ಹೇಗಿದ್ದರೂ ನನ್ನ ಹೆಸರಿನಲ್ಲಿದೆ ಅಲ್ಲವೇ? ಆದರೆ ನಾವೆಲ್ಲರೂ ಸೇರಿ ನಿರ್ಧರಿಸುತ್ತೇವೆ. ಕೊನೆಗೆ ನಾವು ನಿಮಗೆ ಕೆಟ್ಟದ್ದನ್ನು ಯೋಚಿಸುವುದಿಲ್ಲ ಅಲ್ಲವೇ? ಅವಳು ಕೊನೆಯ ಸಾಲಿನಲ್ಲಿ ಸ್ವಲ್ಪ ಇಂಗ್ಲಿಷ್ ಸೇರಿಸಿದಳು, ಇತ್ತೀಚೆಗೆ ಎಲ್ಲರೂ ಮಾತನಾಡುವಂತೆ. ಆದರೆ ಅದರಲ್ಲಿ ನನಗೆ ಯಾವುದೇ ಸಿಹಿ ಸಿಗಲಿಲ್ಲ, ಕೇವಲ ಶೀತಲತೆ ಮಾತ್ರ ಇತ್ತು. ಮತ್ತು ಇನ್ನೊಂದು ವಿಷಯ, ಪ್ರಿಯಾ ಫೈಲ್ನಿಂದ ಇನ್ನೊಂದು ಕಾಗದವನ್ನು ಹೊರತೆಗೆದಳು. ರಾಜೇಶ್ ಅಂಕಲ್ ಅವರ ವಿಮಾ ಪಾಲಿಸಿಯಲ್ಲಿ ಇನ್ನು ನಿಮ್ಮ ಹೆಸರೇ ಮುಖ್ಯ ಫಲಾನುಭವಿಯಾಗಿ ಇದೆ. ಏನಾದರೂ ಆದರೆ ಕಾಗದದ ಪ್ರಕ್ರಿಯೆ ಜಟಿಲವಾಗುತ್ತದೆ. ನೀವು ಬಯಸಿದರೆ ನಾಮಿನಿಯಾಗಿ ರೋಹಿತ್ ಹೆಸರನ್ನು ಹಾಕೋಣ. ಇದರಿಂದ ಮುಂದೆ ತೊಂದರೆಯಾಗುವುದಿಲ್ಲ. ಏನಾದರೂ ಆದರೆ. ಈ 2 ಪದಗಳು ನನ್ನ ಮನಸ್ಸಿನಾಳ ಕೇಳಿದವು. ನಾನು ಹೊರಗೆ ಸರೋವರದ ಕಡೆಗೆ ನೋಡಿದೆ. ನಾವು ತೀರದಿಂದ ಬಹಳ ದೂರ ಬಂದಿದ್ದೆವು. ಸುತ್ತಮುತ್ತ ಬೇರೆ ಯಾವುದೇ ದೋಣಿ ಇರಲಿಲ್ಲ. ದೋಣಿಯ ವೇಗ ಕಡಿಮೆಯಾಗಿತ್ತು. ನಂತರ ಎಂಜಿನ್ ಸಂಪೂರ್ಣವಾಗಿ ನಿಂತು ಹೋಯಿತು. ಎಂಜಿನ್ ಏಕೆ ನಿಲ್ಲಿಸಿದ್ರಿ? ನಾನು ಕೇಳಿದೆ. ಅರೆ, ಇಲ್ಲಿ ಮಧ್ಯದಲ್ಲಿ ನೀರು ಶಾಂತವಾಗಿದೆ, ರೋಹಿತ್ ಹೇಳಿದ. ಸ್ವಲ್ಪ ಹೊತ್ತು ನಿಲ್ಲೋಣ, ಆಮೇಲೆ ಹಿಂತಿರುಗಿ ಹೋಗೋಣ. ಮೊದಲು ಸುರಕ್ಷತೆ ಮಾಡಿಕೊಳ್ಳೋಣ. ಅವನು ಹಿಂದಿನಿಂದ ಕಿತ್ತಳೆ ಬಣ್ಣದ ಒಂದು ಲೈಫ್ ಜಾಕೆಟ್ ಹೊರತೆಗೆದ. ಅಮ್ಮ, ಇದನ್ನು ಧರಿಸಿ. ಈ ವಯಸ್ಸಿನಲ್ಲಿ ಬಿದ್ದರೆ ನಾವೇ ಈಜಿ ನಿಮ್ಮನ್ನು ಹೊರತೆಗೆಯಬೇಕಾಗುತ್ತದೆ. ಅವನು ತಮಾಷೆ ಮಾಡಲು ಪ್ರಯತ್ನಿಸಿದ. ನಾನು ಜಾಕೆಟನ್ನು ಕೈಯಲ್ಲಿ ತೆಗೆದುಕೊಂಡೆ. ಹಗುರವಾಗಿತ್ತು, ತುಂಬ ಹಗುರವಾಗಿತ್ತು, ಒಳಗಿನಿಂದ ಸ್ವಲ್ಪ ಪ್ಯಾಡಿಂಗ್ ತೆಗೆದುಹಾಕಿದಂತೆ. ಇದೇ ಸಮಯದಲ್ಲಿ ಪ್ರಿಯಾ ಕೆಳಗೆ ಕ್ಯಾಬಿನ್ಗೆ ಹೋದಳು. ಸ್ವಲ್ಪ ಸಮಯದ ನಂತರ ನನಗೆ ಸಣ್ಣದಾಗಿ ಡ್ರಿಲ್ಲಿಂಗ್ ಶಬ್ದ ಕೇಳಿಸಿತು, ಯಾರೋ ಮರ ಅಥವಾ ಕಬ್ಬಿಣಕ್ಕೆ ರಂಧ್ರ ಕೊರೆಯುತ್ತಿರುವಂತೆ. ನಾನು ಕೆಳಗೆ ಇಣುಕಿ ನೋಡಿದೆ. ಈ ಶಬ್ದ ಏನು? ಮೇಲಿನ ಡೆಕ್ನಲ್ಲಿ ನಿಂತಿದ್ದ ರೋಹಿತ್ ನಗುತ್ತಾ ಹೇಳಿದ, ಅರೆ ಅಮ್ಮ, ಹಳೆಯ ದೋಣಿ, ಸ್ವಲ್ಪ ನಿರ್ವಹಣೆ ನಡೆಯುತ್ತಿದೆ. ಪ್ರಿಯಾ ನೋಡಿಕೊಳ್ಳುತ್ತಿದ್ದಾಳೆ. ಆದರೆ ನಾನು ಕ್ಯಾಬಿನ್ನ ನೆಲದ ಬಳಿ ಮೂಲೆಯಲ್ಲಿ ತೆಳುವಾದ ನೀರಿನ ಧಾರೆಯು ಒಳಗೆ ನುಗ್ಗುವುದನ್ನು ನೋಡಿದಾಗ, ಇದು ನಿರ್ವಹಣೆ ಅಲ್ಲ, ಇಲ್ಲಿ ನನ್ನ ಸಮಾಧಿ ಸಿದ್ಧವಾಗುತ್ತಿದೆ ಎಂದು ನನಗೆ ಅರ್ಥವಾಯಿತು. ಪ್ರಿಯಾ ಮೇಲೆ ಬಂದಳು. ಕೈಯಲ್ಲಿ ಟೂಲ್ ಕಿಟ್ ಇತ್ತು. ಕೂದಲು ಸ್ವಲ್ಪ ಚೆಲ್ಲಾಪಿಲ್ಲಿಯಾಗಿತ್ತು. ಮುಖದ ಮೇಲೆ ಬೆವರು ಮತ್ತು ಒಂದು ವಿಚಿತ್ರ ತೃಪ್ತಿ. ಅವಳು ಹೇಳಿದಳು, ಎಲ್ಲ ಆಯಿತು. ಈಗ ಸ್ವಲ್ಪ ಹೊತ್ತಿನಲ್ಲಿ ಕೆಲಸ ತಾನಾಗಿಯೇ ಆಗುತ್ತದೆ. ನಾನು ಅವರಿಬ್ಬರ ಕಡೆಗೆ ನೋಡಿ ಕೇಳಿದೆ, ನೀವು ಏನು ಮಾಡುತ್ತಿದ್ದೀರಿ? ನನ್ನ ಧ್ವನಿ ಈಗ ನಡುಗುತ್ತಿರಲಿಲ್ಲ, ಬದಲಿಗೆ ಬಹಳ ಸ್ಪಷ್ಟವಾಗಿತ್ತು. ರೋಹಿತ್ ದೀರ್ಘ ಉಸಿರು ತೆಗೆದುಕೊಂಡ. ಅಮ್ಮ, ಕೆಲವೊಮ್ಮೆ ಮಕ್ಕಳು ತಮ್ಮ ತಂದೆ ತಾಯಿಗಳಿಗಾಗಿ ಕಷ್ಟಕರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನಿಮಗೆ ಅರ್ಥವಾಗುತ್ತಿಲ್ಲ, ಆದರೆ ನಿಮ್ಮ ಸ್ಥಿತಿ ಕೆಡುತ್ತಿದೆ. ನೀವು ಪದೇ ಪದೇ ಕಾಗದ ಪತ್ರಗಳಲ್ಲಿ ತಪ್ಪು ಮಾಡುತ್ತೀರಿ, ಚೆಕ್ಗಳನ್ನು ತಪ್ಪಾಗಿ ಬರೆಯುತ್ತೀರಿ, ಅಪರಿಚಿತರಿಗೆ ಹಣ ಕೊಡುತ್ತೀರಿ. ನೀವು ಹೀಗೆ ಇದ್ದರೆ ಎಲ್ಲವೂ ಹಾಳಾಗಿ ಹೋಗುತ್ತದೆ. ಪ್ರಿಯಾ ಸೇರಿಸಿದಳು. ಮತ್ತು ನೀವು ಈ ವಯಸ್ಸಿನಲ್ಲಿ ಮನೆಯಲ್ಲಿ ಒಬ್ಬರೇ ಬಿದ್ದು ಸತ್ತರೆ ವಿಮಾ ಕ್ಲೈಮ್ನಲ್ಲಿಯೂ ಬಹಳ ತೊಡಕುಗಳು ಆಗುತ್ತವೆ. ಪೊಲೀಸ್, ಶವಪರೀಕ್ಷೆ, ನೆರೆಹೊರೆಯವರ ಪ್ರಶ್ನೆಗಳು, ಇಷ್ಟೆಲ್ಲ ಏಕೆ ಸಹಿಸಬೇಕು? ದೇವರು ತಾನೇ ನಿಮ್ಮನ್ನು ಶಾಂತಿಯಿಂದ ತನ್ನ ಬಳಿ ಕರೆದೊಯ್ಯುವಾಗ. ಹಾಗಾದರೆ ನೀವು ದೇವರಾಗಿದ್ದೀರಾ? ನಾನು ನೇರವಾಗಿ ಕೇಳಿದೆ. ಒಂದು ಕ್ಷಣ ಮೌನ ಆವರಿಸಿತು. ನಂತರ ಪ್ರಿಯಾ ಭುಜಗಳನ್ನು ಕುಗ್ಗಿಸಿದಳು. ಯಾವುದೋ ಒಂದು ರೂಪದಲ್ಲಿ ನಿರ್ಧಾರವನ್ನು ನಾವೇ ತೆಗೆದುಕೊಳ್ಳಬೇಕಾಗುತ್ತದೆ ಅಲ್ಲವೇ ಮಮ್ಮಿ? ನಾವು ಒಂದು ಸಣ್ಣ ಅಪಘಾತ ಎಲ್ಲರಿಗೂ ಸುಲಭವಾಗಿರುತ್ತದೆ ಎಂದು ಯೋಚಿಸಿದೆವು. ನಾನು ನನ್ನ ಕೈಯನ್ನು ಕೈಪಿಡಿಯ ಮೇಲೆ ಬಿಗಿಯಾಗಿ ಹಿಡಿದುಕೊಂಡೆ, ನನ್ನ ಮಂಡಿಗಳ ದೌರ್ಬಲ್ಯ ಕಾಣಿಸಬಾರದು ಎಂದು.
ಯಾರೂ ಪ್ರಶ್ನಿಸುವುದಿಲ್ಲ ಎಂದು ನಿಮಗೆ ಅನಿಸುತ್ತದೆಯೇ? ನೆರೆಹೊರೆಯವರು, ಸಂಬಂಧಿಕರು? ರೋಹಿತ್ ನಗುತ್ತಾ ಹೇಳಿದ. ನಿಮ್ಮ ನೆನಪು ದುರ್ಬಲವಾಗಿದೆ ಎಂದು ಎಲ್ಲರಿಗೂ ಈಗಾಗಲೇ ತಿಳಿದಿದೆ. ನಿಮಗೆ ಏನು ನೆನಪಿಲ್ಲ ಎಂದು ನೀವೇ ಯಾವಾಗಲೂ ಹೇಳುತ್ತಿರುತ್ತೀರಿ. ವಯಸ್ಸಾದ ತಾಯಿ ಬೋಟ್ನ ಕೆಳಗಿನ ಕ್ಯಾಬಿನ್ಗೆ ಹೋದಳು. ತಲೆ ಸುತ್ತಿ ಬಿದ್ದು ಸಿಕ್ಕಿ ಬಿದ್ದಳು ಎಂದು ಹೇಳಿದರೆ ಎಲ್ಲರೂ, ಅಯ್ಯೋ ಬಹಳ ದುಃಖದ ವಿಷಯ, ಆದರೆ ಏನು ಮಾಡೋಣ, ವಯಸ್ಸಾಗಿತ್ತು ಎಂದು ಹೇಳುತ್ತಾರೆ. ಅದೇ ಕ್ಷಣ ನನ್ನ ಮನಸ್ಸಿನಲ್ಲಿ ಒಂದು ಮುಖ ಮೂಡಿತು. ನನ್ನ ನೆರೆಹೊರೆಯವರಾದ ಆಶಾ ವರ್ಮಾ. ನಾನು ತಕ್ಷಣ ಪ್ರಾಂಶುಪಾಲರ ಧ್ವನಿಯನ್ನು ಬಳಸಿದೆ. ಅದನ್ನು ನಾನು ಸ್ಟಾಫ್ ರೂಮ್ನಲ್ಲಿ ಬಳಸುತ್ತಿದ್ದೆ. ನಿಮ್ಮ ಕಥೆಯಲ್ಲಿ ಒಂದು ಸಮಸ್ಯೆ ಇದೆ ರೋಹಿತ್. ಅವನು ಸ್ವಲ್ಪ ಆಶ್ಚರ್ಯಗೊಂಡ. ಯಾವ ಸಮಸ್ಯೆ? ನಾನು ಹೇಳಿದೆ. ಆಶಾ ವರ್ಮಾ ಆಂಟಿ, ನಾನು ಅವರಿಗೆ ಎಲ್ಲವನ್ನೂ ಹೇಳಿದ್ದೇನೆ. ಮನೆಯ ಕಾಗದ ಪತ್ರಗಳ ನಕಲು, ಬ್ಯಾಂಕ್ ಸ್ಟೇಟ್ಮೆಂಟ್, ಫೋಟೋ ಎಲ್ಲವನ್ನು. ಮತ್ತು ಇಂದು ಬೆಳಿಗ್ಗೆ ಇಲ್ಲಿಗೆ ಬರುವ ಮೊದಲು ನಾನು ಅವರಿಗೆ ಫೋನ್ ಮಾಡಿ ನನಗೆ ಈ ಬೋಟ್ ರೈಡ್ಗೆ ಹೋಗಲು ಭಯವಾಗುತ್ತಿದೆ ಎಂದು ಹೇಳಿದ್ದೆ. ಸಂಜೆಯೊಳಗೆ ನಾನು ಹಿಂತಿರುಗದಿದ್ದರೆ ಅವರು ಪೊಲೀಸರಿಗೆ ಫೋನ್ ಮಾಡುತ್ತಾರೆ. ಇದು 100ಕ್ಕೆ 100 ಸುಳ್ಳಾಗಿತ್ತು. ನಾನು ಆಶಾಳಿಗೆ ಹುಟ್ಟುಹಬ್ಬ ಆಚರಿಸಲು ಹೋಗುತ್ತಿದ್ದೇನೆಂದು ಮಾತ್ರ ಹೇಳಿದ್ದೆ. ಆದರೆ ಸುಳ್ಳು ಕೂಡ ಕೆಲವೊಮ್ಮೆ ಜೀವ ಉಳಿಸುವ ಔಷಧಿಯಾಗುತ್ತದೆ. ಪ್ರಿಯಾಳ ಮುಖದ ಮೇಲೆ ಕೆಲವು ಕ್ಷಣಗಳ ಕಾಲ ನಿಜವಾದ ಭಯ ಕಾಣಿಸಿತು. ನೀವು ಬ್ಲಫ್ ಮಾಡುತ್ತಿದ್ದೀರಿ ಮಮ್ಮಿ. ಇರಬಹುದು, ನಾನು ಭುಜಗಳನ್ನು ಕುಣಿಸಿ ಹೇಳಿದೆ. ಆದರೆ ನಾನು ಸತ್ಯ ಹೇಳಿದರೆ ನೀವಿಬ್ಬರು ಎಷ್ಟು ತೊಂದರೆಗೆ ಸಿಲುಕುತ್ತೀರಿ ಎಂದು ಯೋಚಿಸಿದ್ದೀರಾ? ವಂಚನೆ, ಕೊಲೆಯತ್ನ, ಹಿರಿಯರ ಮೇಲೆ ದೌರ್ಜನ್ಯ, ಎಲ್ಲದಕ್ಕೂ ಬೇರೆ ಬೇರೆ ಕೇಸ್ಗಳು ದಾಖಲಾಗುತ್ತವೆ. ರೋಹಿತ್ನ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಹಿಂಜರಿಕೆ ಕಾಣಿಸಿತು. ಅವನು ಪ್ರಿಯಾಳ ಕಡೆಗೆ ನೋಡಿದ. ಉತ್ತರ ಅಲ್ಲಿ ಬರೆದಿರುವಂತೆ. ಪ್ರಿಯಾ ತುಟಿ ಕಚ್ಚಿದಳು. ನಂತರ ಹೇಳಿದಳು, ಅವಳು ಯಾರಿಗೇನೆ ಹೇಳಲಿ, ಪೊಲೀಸರು ಸರೋವರದಿಂದ ನಿಮ್ಮ ಹೆಣವನ್ನು ತೆಗೆದು ಶವಪರೀಕ್ಷೆ ಮಾಡುವವರೆಗೆ ನಾವು ಅಪರಾಧಿಗಳಲ್ಲ, ಕೇವಲ ದುಃಖಿತ ಮಗ ಸೊಸೆಯಾಗಿರುತ್ತೇವೆ ಅಲ್ಲವೇ? ಮತ್ತು ಅದೆಲ್ಲ ಆಗುವಷ್ಟರಲ್ಲಿ ನೀರು ಈ ದೋಣಿಯನ್ನು ನುಂಗಿರುತ್ತದೆ ಮತ್ತು ನಿಮಗೆ ಯಾರಿಗೂ ಏನನ್ನೂ ಹೇಳಲು ಅವಕಾಶ ಸಿಗುವುದಿಲ್ಲ. ಅವಳು ಹಿಂದೆ ಹೋಗಿ ತುರ್ತುರಾಪ್ಟ್ನ ಹಗ್ಗವನ್ನು ಬಿಚ್ಚಿದಳು. ಆ ರಾಫ್ಟ್ ಇಬ್ಬರಿಗೆ ಮಾತ್ರ ಇತ್ತು. ಈಗ ನನಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಎಲ್ಲವೂ ಮೊದಲೇ ಯೋಜಿತವಾಗಿತ್ತು. ಮನೆಯ ವರ್ಗಾವಣೆ, ಬ್ಯಾಂಕಿನಿಂದ ಹಣ ತೆಗೆಯುವುದು, ನನ್ನನ್ನು ಅನಾರೋಗ್ಯ ಮತ್ತು ಗೊಂದಲದಲ್ಲಿರುವಂತೆ ತೋರಿಸುವುದು, ಡಾಕ್ಟರ್ನಿಂದ ಸ್ವಲ್ಪ ಮರೆವಿನ ಕಾಯಿಲೆಯ ಬಗ್ಗೆ ಮಾತನಾಡಿಸುವುದು, ಎಲ್ಲರ ಮುಂದೆ ನನ್ನ ಮೆದುಳಿನ ಬಗ್ಗೆ ಪ್ರಶ್ನೆ ಹುಟ್ಟಿಸುವುದು, ಮತ್ತು ಕೊನೆಯಲ್ಲಿ ಈ ಬೋಟ್ ರೈಡ್. ಅವರು ಯಾವ ರೀತಿ ತನ್ನ ಮೊದಲ ದಿನ ಶಾಲೆಯಲ್ಲಿ 100 ಮಕ್ಕಳನ್ನು ಮೌನವಾಗಿ ನಿಲ್ಲುವಂತೆ ಮಾಡಿದ್ದಳು, ಅದೇ ರೀತಿ 70 ವರ್ಷದ ಸರಿತಾದೇವಿ ಇಂದಿಗೂ ಗಟ್ಟಿಯಾಗಿ ನಿಲ್ಲಬಲ್ಲಳು ಎಂದು ಯೋಚಿಸಿರಲಿಲ್ಲ. ಪ್ರಿಯಾ ರಾಫ್ಟ್ಗೆ ಹತ್ತಿದಳು. ರೋಹಿತ್ ಕೂಡ ಹಿಂದೆ ಹೋದ. ಅವರು ದೋಣಿಯ ಹಗ್ಗವನ್ನು ಕತ್ತರಿಸಿದರು ಮತ್ತು ನಿಧಾನವಾಗಿ ನನ್ನಿಂದ ದೂರವಾಗಲು ಪ್ರಾರಂಭಿಸಿದರು. ಮಗನೇ, ಹೀಗೆ ಮಾಡಬೇಡಿ. ನಾನು ಕೊನೆಯ ಪ್ರಯತ್ನ ಮಾಡಿದೆ. ನಾನು ನಿಮ್ಮಿಂದ ಏನನ್ನೂ ಕೇಳುವುದಿಲ್ಲ. ಮನೆ ಸಹ ನೀವು ಇಟ್ಟುಕೊಳ್ಳಿ, ಹಣ ಸಹ. ಕೇವಲ ನನ್ನನ್ನು ಕೊಲ್ಲಬೇಡಿ. ರೋಹಿತ್ ಒಂದು ಕ್ಷಣ ನನ್ನ ಕಡೆಗೆ ನೋಡಿದ. ಅವನ ಕಣ್ಣುಗಳಲ್ಲಿ ಅಪರಾಧ ಪ್ರಜ್ಞೆ, ಭಯ, ದುರಾಸೆ ಎಲ್ಲವೂ ಬೆರೆತಿತ್ತು. ನಂತರ ಪ್ರಿಯಾ ಅವನ ಕೈ ಹಿಡಿದಳು. ನಡೆಯಿರಿ ರೋಹಿತ್, ತಡವಾಗುತ್ತಿದೆ. ನಾವು ಇಲ್ಲಿ ಎಷ್ಟು ಹೊತ್ತು ಇರುತ್ತೇವೋ ಅಷ್ಟು ಅಪಾಯ ಹೆಚ್ಚು. ಅವರು ಹುಟ್ಟು ಹಾಕಲು ಪ್ರಾರಂಭಿಸಿದರು. ರಾಫ್ಟ್ ನನ್ನಿಂದ ದೂರ ಹೋಯಿತು. ಹೋಗುವಾಗ ಪ್ರಿಯಾ ಜೋರಾದ ಧ್ವನಿಯಲ್ಲಿ ಹೇಳಿದಳು, ಮುಂದಿನ ಜನ್ಮದಲ್ಲಿ ಸಿಗೋಣ ಮಮ್ಮಿ. ನಾನು ಕ್ಯಾಬಿನ್ನ ಬಾಗಿಲಿನ ಬಳಿ ನಿಂತು ಬಿಟ್ಟೆ. ನೆಲದ ಮೇಲೆ ನೀರು ಈಗ ಮೊಣಕಾಲುಗಳವರೆಗೆ ಬಂದಿತ್ತು. ದೋಣಿ ನಿಧಾನವಾಗಿ ಒಂದು ಬದಿಗೆ ಓರೆಯಾಗುತ್ತಿತ್ತು. ಆ ಕ್ಷಣದಲ್ಲಿ ನಾನು ಇಬ್ಬರು ವ್ಯಕ್ತಿಗಳನ್ನು ಸ್ಪಷ್ಟವಾಗಿ ನೋಡುತ್ತಿದ್ದೆ. ಒಬ್ಬಳು ಕಳೆದ 2 ವರ್ಷಗಳಿಂದ ಬಡ ವಿಧವೆಯಾಗಿ ತನ್ನನ್ನೇ ಚಿಕ್ಕವಳೆಂದು ಭಾವಿಸಿ ಪ್ರತಿ ಕಾಗದಕ್ಕೆ ಓದದೆ ಸಹಿ ಮಾಡುತ್ತಿದ್ದ ಸರಿತಾದೇವಿ, ಕೇವಲ ಒಬ್ಬರೇ ನಿರ್ಧಾರ ತೆಗೆದುಕೊಳ್ಳಲು ಹೆದರುತ್ತಿದ್ದಳು ಎಂಬ ಕಾರಣಕ್ಕೆ. ಮತ್ತು ಇನ್ನೊಬ್ಬಳು ನಿಜವಾದ ಸರಿತಾದೇವಿ, ಕಾಲೇಜಿನ ಪ್ರಾಂಶುಪಾಲೆ, NSS ಕ್ಯಾಂಪ್ನಲ್ಲಿ ಮಕ್ಕಳಿಗೆ ಈಜು ಕಲಿಸಿದವಳು, ಕೇವಲ ಒಂದು ಪಂದ್ಯವನ್ನು ಗೆಲ್ಲಲು ತನ್ನ ಯೌವನದಲ್ಲಿ ಗಂಗಾ ನದಿಯನ್ನು ಈಜಿ ದಾಟಿದವಳು. ನೀರು ಮೊಣಕಾಲುಗಳವರೆಗೆ ಬಂದಾಗ ನಾನು ದೀರ್ಘ ಉಸಿರು ತೆಗೆದುಕೊಂಡೆ ಮತ್ತು ನನ್ನಷ್ಟಕ್ಕೆ ಹೇಳಿದೆ, ಸರಿತಾ, ನೀನು ಇಂದು ಹೆದರಿದರೆ ಅದು ಕೇವಲ ನಿನ್ನ ಸೋಲು ಅಲ್ಲ, ನೀನು ನಂತರ ಯಾರ ಪರವಾಗಿ ಹೋರಾಡಬಹುದೋ ಅವರೆಲ್ಲರ ಸೋಲಾಗುತ್ತದೆ. ನನ್ನ ಬಳಿ ಮೊಬೈಲ್ ಇತ್ತೇ? ಇಲ್ಲ. ಲೈಫ್ ಜಾಕೆಟ್ ಸರಿಯಾಗಿತ್ತೇ? ಇಲ್ಲ. ದೋಣಿ ಕೆಲವೇ ನಿಮಿಷಗಳಲ್ಲಿ ಮುಳುಗಲಿದೆಯೇ? ಹೌದು. ಆದರೆ ನನ್ನ ಬಳಿ ಇನ್ನೂ ಒಂದು ವಿಷಯ ಇತ್ತು, ನನ್ನ ಮೆದುಳು ಮತ್ತು ವರ್ಷಗಳ ಹಿಂದೆ ನಾನು ಕಲಿತ ಈಜು ಅಭ್ಯಾಸ. ನಾನು ಕ್ಯಾಬಿನ್ನ ಕಿಟಕಿಯ ಕಡೆಗೆ ನೋಡಿದೆ, ನಂತರ ದೂರ ಹೋಗುತ್ತಿದ್ದ ರಾಫ್ಟ್ನ ಕಡೆಗೆ. ನಾನು ನಿರ್ಧಾರ ತೆಗೆದುಕೊಂಡೆ. ನಾನು ಸರೋವರದ ತೀರದವರೆಗೆ ಈಜುತ್ತೇನೆ ಅಥವಾ ಪ್ರಯತ್ನಿಸುತ್ತಾ ಸಾಯುತ್ತೇನೆ, ಆದರೆ ಇನ್ನೊಬ್ಬರ ಯೋಜನೆಯ ಪ್ರಕಾರ ಸುಮ್ಮನೆ ಮುಳುಗುವುದಿಲ್ಲ. ಮತ್ತು ಇಲ್ಲಿಂದ ನನ್ನ ನಿಜವಾದ ಹೋರಾಟ ಪ್ರಾರಂಭವಾಯಿತು. ನಾನು ಕ್ಯಾಬಿನ್ನ ಸಣ್ಣ ಕಿಟಕಿಯ ಕಡೆಗೆ ನೋಡಿದೆ. ಗಾಜಿನ ಆಚೆ ನೀರಿನ ಹಸಿರು ಬಣ್ಣ ಕಾಣುತ್ತಿತ್ತು ಮತ್ತು ನೆಲದ ಮೇಲೆ ತಣ್ಣನೆಯ ನೀರು ಈಗ ಪಿಂಡಲಿಗಳವರೆಗೆ ಬಂದಿತ್ತು. ಸರಿತಾ, ನೀನು ಇನ್ನು ಇಲ್ಲೇ ನಿಂತಿದ್ದರೆ ಕೆಲವೇ ನಿಮಿಷಗಳಲ್ಲಿ ಈ ಸರೋವರವೇ ನಿನ್ನ ಕೊನೆಯ ಹಾಸಿಗೆಯಾಗುತ್ತದೆ.
ಎಂದು ನಾನು ನನ್ನಷ್ಟಕ್ಕೆ ಸ್ಪಷ್ಟವಾಗಿ ಹೇಳಿದೆ. ಮೊದಲು ನಾನು ಆ ನಕಲಿ ಲೈಫ್ ಜಾಕೆಟನ್ನು ತೆಗೆದುಹಾಕಿದೆ. ಅದರಲ್ಲಿ ಇರಬೇಕಾದಷ್ಟು ಪ್ಯಾಡಿಂಗ್ ಇರಲಿಲ್ಲ ಎಂದು ನನಗೆ ಸ್ಪಷ್ಟವಾಗಿ ಅರ್ಥವಾಯಿತು. ನಾನು ಅದರ ಮೇಲೆ ಭರವಸೆ ಇಟ್ಟಿದ್ದರೆ ಬಹುಶಃ ಅರ್ಧ ದಾರಿಯಲ್ಲಿಯೇ ಸುಸ್ತಾಗಿ ಮುಳುಗಿ ಹೋಗುತ್ತಿದ್ದೆ. ನಾನು ಸುತ್ತಲೂ ಕಣ್ಣಾಡಿಸಿದೆ. ಕ್ಯಾಬಿನ್ನಲ್ಲಿ ಒಂದು ದಪ್ಪ ಸೀಟ್ ಕುಷನ್ ಇತ್ತು. ಅದರ ಮೇಲೆ ಫ್ಲೋಟೇಷನ್ ಸಾಧನದಂತೆ ಏನೋ ಬರೆಯಲಾಗಿತ್ತು. ನಾನು ಅದನ್ನು ಭುಜಕ್ಕೆ ಅಂಟಿಸಿಕೊಂಡು ಹಿಡಿದುಕೊಂಡೆ. ಇದು ನನಗೆ ನಕಲಿ ಜಾಕೆಟ್ಗಿಂತ ಉತ್ತಮವಾಗಿತ್ತು. ಮೇಲಿನ ಡೆಕ್ನಿಂದ ಇನ್ನೂ ಸಣ್ಣ ಧ್ವನಿಗಳು ಬರುತ್ತಿದ್ದವು. ಬೇಗ ಹೋಗು ಪ್ರಿಯಾ, ಯಾರೂ ನೋಡಬಾರದು. ನಂತರ ಏನೂ ಇಲ್ಲ, ಕೇವಲ ನೀರಿನ ಅಲೆಗಳ ಶಬ್ದ ಮತ್ತು ದೋಣಿಯೊಳಗೆ ನುಗ್ಗುತ್ತಿದ್ದ ನೀರಿನ ಶಬ್ದ. ನಾನು ಕೆಳಗೆ ಬಗ್ಗಿದೆ, ಕ್ಯಾಬಿನ್ನ ಬಾಗಿಲು ತೆರೆದೆ ಮತ್ತು ನೇರವಾಗಿ ಹೊರಗೆ ಡೆಕ್ ಮೇಲೆ ಬಂದೆ. ಗಾಳಿ ತಣ್ಣಗಿತ್ತು, ಆದರೆ ಮನಸ್ಸು ಸಂಪೂರ್ಣವಾಗಿ ಸ್ಪಷ್ಟವಾಗಿತ್ತು. ದೂರ ದೂರದವರೆಗೆ ಕೇವಲ ನೀರು ಮತ್ತು ಬೆಟ್ಟಗಳು. ತೀರ ಬಹಳ ಚಿಕ್ಕದಾಗಿ ಕಾಣುತ್ತಿತ್ತು, ಆದರೆ ಕಾಣುತ್ತಿತ್ತು. ಅಂದರೆ ತಲುಪಲು ಅಸಾಧ್ಯವಾಗಿರಲಿಲ್ಲ. ಒಂದು ಕ್ಷಣ ನಾನು ಆಕಾಶದ ಕಡೆಗೆ ನೋಡಿದೆ. ರಾಜೇಶ್, ನೀನು ಎಲ್ಲಾದರೂ ಮೇಲಿದ್ದರೆ ನೋಡು. ನಿನ್ನ ಹಠಮಾರಿ ಹೆಂಡತಿ ಎಂದಿಗೂ ಸೋಲುವುದಿಲ್ಲ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡೆ ಮತ್ತು ಕೈಪಿಡಿಯನ್ನು ಹಿಡಿದು ದೋಣಿಯ ಹಿಂದಿನ ಭಾಗದಿಂದ ನೀರಿಗೆ ಜಿಗಿದೆ. ಸರೋವರದ ನೀರು ಮೈಗೆ ಸೂಜಿಯಂತೆ ಚುಚ್ಚಿತ್ತು. ಮೊದಲ ಉಸಿರನ್ನು ಹೊರ ಹಾಕಿದಾಗಲೇ ನನ್ನ ಬಾಯಲ್ಲಿ ತಣ್ಣನೆಯ ನೀರು ತುಂಬಿತ್ತು. ಕೆಲವು ಸೆಕೆಂಡುಗಳ ಕಾಲ ಈ ನಿರ್ಧಾರ ತಪ್ಪಾಗಿತ್ತು ಎಂದು ಅನಿಸಿತು. ಆದರೆ ನಾನು ತಕ್ಷಣ ನನ್ನ NSS ದಿನಗಳ ತರಬೇತಿಯನ್ನು ನೆನಪಿಸಿಕೊಂಡೆ. ಆತಂಕ ಪಡಬೇಡ ಸರಿತಾ, ಮೊದಲು ಉಸಿರನ್ನು ನಿಭಾಯಿಸು, ಆಮೇಲೆ ಸ್ಟ್ರೋಕ್. ನಾನು ಕುಷನನ್ನು ಎದೆಗೆ ಬಿಗಿಯಾಗಿ ಅಪ್ಪಿಕೊಂಡೆ. 2ರಿಂದ 3 ಆಳವಾದ ಉಸಿರು ತೆಗೆದುಕೊಂಡೆ ಮತ್ತು ನಂತರ ನಿಧಾನವಾಗಿ ಈಜಲು ಪ್ರಾರಂಭಿಸಿದೆ. ಕಪ್ಪೆಯಂತೆ ಸುಲಭವಾದ ಸ್ಥಿರವಾದ ಸ್ಟ್ರೋಕ್. ಯಾವುದೇ ಓಟ ಇರಲಿಲ್ಲ, ಕೇವಲ ಒಂದೇ ಗುರಿಯಿತ್ತು, ತೀರವನ್ನು ತಲುಪುವುದು. ರೋಹಿತ್ ಮತ್ತು ಪ್ರಿಯಾ ಏನು ಮಾಡುತ್ತಾರೆ, ಪೊಲೀಸರು ಏನು ಹೇಳುತ್ತಾರೆ, ಜನರು ಏನು ಮಾತನಾಡುತ್ತಾರೆ ಎಂದು ನಾನು ಯೋಚಿಸುತ್ತಿರಲಿಲ್ಲ. ಆ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಕೇವಲ ಒಂದು ಸಾಲು ಓಡುತ್ತಿತ್ತು: ನೀನು ಜೀವಂತವಾಗಿ ಉಳಿದರೆ ಅನೇಕ ಜನರ ಕಣ್ಣು ತೆರೆಯಲು ಸಾಧ್ಯವಾಗುತ್ತದೆ. ಸ್ವಲ್ಪ ಸಮಯದ ನಂತರ ನಾನು ತಿರುಗಿ ನೋಡಿದೆ. ದೋಣಿ ಈಗ ಅರ್ಧ ಮುಳುಗಿತ್ತು. ಕೇವಲ ಮುಂದಿನ ಭಾಗ ಮಾತ್ರ ಕಾಣುತ್ತಿತ್ತು, ಸುಸ್ತಾದ ಪ್ರಾಣಿಯೊಂದು ನೀರಿನಲ್ಲಿ ಕುಳಿತುಕೊಂಡಂತೆ. ಕೆಲವೇ ನಿಮಿಷಗಳಲ್ಲಿ ಅದು ಸಂಪೂರ್ಣವಾಗಿ ಕೆಳಗೆ ಹೋಗುತ್ತದೆ ಎಂದು ನನಗೆ ಗೊತ್ತಿತ್ತು. ನೀರು ತಣ್ಣಗಿತ್ತು, ಉಸಿರಾಟ ಭಾರವಾಗಲು ಪ್ರಾರಂಭಿಸಿತು, ಆದರೆ ದೇಹ ಇನ್ನೂ ಸಹಕರಿಸುತ್ತಿತ್ತು. ಆಗಾಗ ನಾನು ಕುಷನ್ ಮೇಲೆ ಸ್ವಲ್ಪ ಹೆಚ್ಚು ಭಾರ ಹಾಕಿ ಕಾಲುಗಳಿಗೆ ವಿಶ್ರಾಂತಿ ನೀಡಿದೆ. ನಂತರ ಮತ್ತೆ ಸ್ಟ್ರೋಕ್ ಪ್ರಾರಂಭಿಸಿದೆ. ಎಷ್ಟು ಹೊತ್ತು ಈಜಿದೆ ಎಂದು ನಾನು ಹೇಳಲು ಸಾಧ್ಯವಿಲ್ಲ. ಬಹುಶಃ 15 ನಿಮಿಷ, ಬಹುಶಃ 20. ಆದರೆ ನಿಧಾನವಾಗಿ ಬೆಟ್ಟದ ಹಿಂದಿನಿಂದ ಬರುತ್ತಿದ್ದ ವಾಹನಗಳ ಸಣ್ಣ ಶಬ್ದ ಕೇಳಲು ಪ್ರಾರಂಭಿಸಿತು. ನಂತರ ನನಗೆ ತೀರದ ಕಡೆಗೆ ಕೆಲವು ದೀಪಗಳು ಮತ್ತು ಮರದ ಜಟ್ಟಿ ಕಂಡಿತು. ಇನ್ನಷ್ಟು ಸರಿತಾ, ಇನ್ನೂ ಸ್ವಲ್ಪ, ನನಗೆ ನಾನೇ ಹೇಳಿಕೊಳ್ಳುತ್ತಿದ್ದೆ. ನೀರು ನನ್ನ ಸೊಂಟಕ್ಕಿಂತ ಕೆಳಗಿದ್ದಾಗ ಮತ್ತು ಕಾಲುಗಳಿಗೆ ನೆಲದ ಸ್ಪರ್ಶವಾದಾಗ ನಾನು ಅಲ್ಲೇ ಕುಸಿದು ಬೀಳುವೆನೆಂದು ಅನಿಸಿತು. ಆದರೆ ಅದೇ ಸಮಯದಲ್ಲಿ ಯಾರೋ ದೂರದಿಂದ ಕೂಗಿದರು, ಅರೆ ಅಮ್ಮ, ನೀವು ನೀರಿನಲ್ಲಿ ಏನು ಮಾಡುತ್ತಿದ್ದೀರಿ? ನಾನು ತಲೆ ಎತ್ತಿ ನೋಡಿದೆ. ಒಬ್ಬ ದೋಣಿ ಚಾಲಕ ಹುಡುಗ, ಬಹುಶಃ ಪ್ರವಾಸಿ ದೋಣಿ ಓಡಿಸುತ್ತಿದ್ದ. ಅವನ ಹಿಂದೆ 2 ಇತರ ಜನರು ಇದ್ದರು. ಅವರು ತಕ್ಷಣ ತಮ್ಮ ಸಣ್ಣ ದೋಣಿಯನ್ನು ನನ್ನ ಕಡೆಗೆ ತಿರುಗಿಸಿದರು. ನನ್ನ ತೋಳುಗಳನ್ನು ಹಿಡಿದು ಮೇಲೆ ಎಳೆದು ದೋಣಿಯಲ್ಲಿ ಕುಳ್ಳಿರಿಸಿದರು. ಅಮ್ಮ, ನೀವು ನಡುಗುತ್ತಿದ್ದೀರಿ, ಬಿದ್ದು ಬಿಟ್ಟಿರಾ ಹೇಗೆ? ನಾನು ಏದುಸಿರು ಬಿಡುತ್ತಾ ಹೇಳಿದೆ, ಬಿದ್ದಿಲ್ಲ ಮಗನೇ, ಬೀಳಿಸಲಾಗಿದೆ. ಬೇಗನೆ ನನ್ನನ್ನು ಸರೋವರದ ಆ ಕಾಟೇಜ್ ಇರುವ ಜಟ್ಟಿಗೆ ಕರೆದುಕೊಂಡು ಹೋಗು ಮತ್ತು ಸಾಧ್ಯವಾದರೆ ದಾರಿಯಲ್ಲಿ ಯಾರಿಗಾದರೂ ಫೋನ್ ಮಾಡು. ಪೊಲೀಸರಿಗೆ 112 ಡಯಲ್ ಮಾಡು. ತುರ್ತು ಪರಿಸ್ಥಿತಿ ಇದೆ. ಹುಡುಗ ಸ್ವಲ್ಪ ಭಯಪಟ್ಟ. ಅಮ್ಮ, ನೀವು ಕುಳಿತುಕೊಳ್ಳಿ, ನಾನು ಈಗಲೇ ಫೋನ್ ಮಾಡುತ್ತೇನೆ. ಇನ್ನೊಂದು ವಿಷಯ, ಆ ದಿನ ನನಗೆ ಈ ಸಂಖ್ಯೆ ನೆನಪಿಲ್ಲದಿದ್ದರೆ ಬಹುಶಃ ಆ ಹುಡುಗನಿಗೂ ಏನು ಮಾಡಬೇಕೆಂದು ಅರ್ಥವಾಗುತ್ತಿರಲಿಲ್ಲ. ದೋಣಿ ನೇರವಾಗಿ ಜಟ್ಟಿಯ ಕಡೆಗೆ ಹೋಯಿತು. ನಾನು ಒದ್ದೆ ಸೀರೆಯಲ್ಲಿ ನಡುಗುತ್ತಿದ್ದೆ, ಆದರೆ ಹೃದಯ ವಿಚಿತ್ರವಾಗಿ ಗಟ್ಟಿಯಾಗಿತ್ತು. ಈಗ ಹೆದರುವ ಸರದಿಯವರದು ಎಂದು ನಾನು ಮನಸ್ಸಿನಲ್ಲಿ ಹೇಳಿಕೊಂಡೆ. ಅತ್ತ ರೋಹಿತ್ ಮತ್ತು ಪ್ರಿಯಾ ಮರಿನಾದ ಇನ್ನೊಂದು ಜಟ್ಟಿಯನ್ನು ತಲುಪಿರಬೇಕು. ಅವರ ಮುಂದಿನ ನಡೆ ಏನೆಂದು ನನಗೆ ತಿಳಿದಿತ್ತು. ಮಮ್ಮಿ ಕೆಳಗಿನ ಕ್ಯಾಬಿನ್ಗೆ ಹೋಗಿದ್ದರು. ನಾವು ಮೇಲಿದ್ದೆವು. ಇದ್ದಕ್ಕಿದ್ದಂತೆ ದೋಣಿ ಮುಳುಗಲು ಪ್ರಾರಂಭಿಸಿತು. ನಾವು ಪ್ರಯತ್ನಿಸಿದೆವು, ಆದರೆ ಇದು ಕಣ್ಣೀರಿನೊಂದಿಗೆ, ಸಹಾನುಭೂತಿಯೊಂದಿಗೆ ಹೇಳುವ ಕಥೆಯಾಗಿರುತ್ತದೆ. ನಮ್ಮ ದೋಣಿ ಜಟ್ಟಿ ಬಳಿ ತಲುಪಿದಾಗ ಅಲ್ಲಿ ಈಗಾಗಲೇ ಕೆಲವು ಜನರು ಸೇರಿದ್ದರು. 2-3 ದೋಣಿ ಚಾಲಕರು ಮತ್ತು ಭದ್ರತಾ ಸಿಬ್ಬಂದಿ. ಬಹುಶಃ ಯಾರೋ ದೂರದಿಂದ ದೋಣಿ ಮುಳುಗುವುದನ್ನು ನೋಡಿರಬೇಕು. ನಾನು ದೋಣಿಯಿಂದ ಇಳಿಯುತ್ತಿದ್ದಂತೆ ಒಬ್ಬ ವಯಸ್ಸಾದ, ಒದ್ದೆಯಾದ, ನಡುಗುತ್ತಿದ್ದ ಮಹಿಳೆಯ ಮೇಲೆ ಎಲ್ಲರ ಕಣ್ಣುಗಳು ನೆಟ್ಟವು. ಅರೆ, ಇವರು ಬೆಳಿಗ್ಗೆ ರೋಹಿತ್ ಬಾಬು ಅವರೊಂದಿಗೆ ಹೋಗಿದ್ದವರು ಅಲ್ಲವೇ ಎಂದು ಯಾರೋ ಹೇಳಿದರು. ನಾನು ಸುತ್ತಲೂ ನೋಡಿದೆ. ಸ್ವಲ್ಪ ದೂರದಲ್ಲಿ ಇನ್ನೊಂದು ಮರದ ಮೇಲೆ ರೋಹಿತ್ ಮತ್ತು ಪ್ರಿಯಾಳನ್ನು ನೋಡಿದೆ. ಅವರಿಬ್ಬರು ಒಬ್ಬ ಗಾರ್ಡ್ ಮತ್ತು 2 ಸ್ಥಳೀಯ ಜನರೊಂದಿಗೆ ನಿಂತಿದ್ದರು. ಪ್ರಿಯಾಳ ಕಣ್ಣುಗಳು ಕೆಂಪಾಗಿದ್ದವು. ಅಳುತ್ತಿದ್ದಳೋ
ಅಥವಾ ಅಳುವ ನಾಟಕ ಮಾಡುತ್ತಿದ್ದಳೋ? ನನ್ನ ಮೇಲೆ ಅವರ ಕಣ್ಣು ಬಿದ್ದ ತಕ್ಷಣ ಇಬ್ಬರ ಮುಖದ ಬಣ್ಣವೂ ಹಾರಿಹೋಯಿತು. ಪ್ರಿಯಾಳ ಬಾಯಿ ತೆರೆದೇ ಉಳಿಯಿತು. ರೋಹಿತ್ ಒಂದು ಹೆಜ್ಜೆ ಹಿಂದೆ ಸರಿದು ಕೈಪಿಡಿಯನ್ನು ಹಿಡಿದುಕೊಂಡ. ನಿಜವಾಗಿಯೂ ಯಾವುದ ಭೂತವನ್ನು ನೋಡಿದಂತೆ. ನಾನು ಮುಂದೆ ನಡೆದು ಸ್ಪಷ್ಟ ಧ್ವನಿಯಲ್ಲಿ ಹೇಳಿದೆ, ಏನು ರೋಹಿತ್, ಇಷ್ಟು ಬೇಗ ಶೋಕ ಆಚರಿಸಿ ಹಿಂದಿರುಗಿದಿರಾ? ಸುತ್ತಲೂ ಸ್ತಬ್ಧತೆ ಆವರಿಸಿತು. ಕೇವಲ ಸರೋವರದ ನೀರು ತೀರಕ್ಕೆ ಅಪ್ಪಳಿಸುವ ಶಬ್ದ ಮತ್ತು ದೂರದಿಂದ ಬರುತ್ತಿದ್ದ ಯಾವುದೋ ದೇವಸ್ಥಾನದ ಗಂಟೆಯ ಶಬ್ದ. ಭದ್ರತಾ ಸಿಬ್ಬಂದಿ ಹೇಳಿದ, ಮೇಡಮ್, ಏನು ವಿಷಯ? ಈಗಷ್ಟೇ ಸಾಹೇಬರು ಅವರ ತಾಯಿ ದೋಣಿಯಲ್ಲಿ ಮುಳುಗಿ ಹೋದರೆಂದು ಹೇಳುತ್ತಿದ್ದರು. ನಾನು ಅವನ ಕಡೆಗೆ ನೋಡಿದೆ. ಹೌದು, ಇವರು ಇದನ್ನೇ ಹೇಳುತ್ತಾರೆ. ಆದರೆ ಸತ್ಯವೇನೆಂದರೆ ನನ್ನ ದೋಣಿಗೆ ಉದ್ದೇಶಪೂರ್ವಕವಾಗಿ ರಂಧ್ರ ಕೊರೆಯಲಾಯಿತು. ನನ್ನನ್ನು ಒಳಗೆ ಬಂಧಿಸಿ ಇವರಿಬ್ಬರು ತುರ್ತುರಾಪ್ ತೆಗೆದುಕೊಂಡು ಓಡಿ ಹೋದರು. ಪ್ರಿಯಾ ತಕ್ಷಣ ಜೋರಾಗಿ ಹೇಳಿದಳು, ಇವಳು ಸುಳ್ಳು ಹೇಳುತ್ತಿದ್ದಾಳೆ. ಇವಳ ಮೆದುಳು ಸರಿಯಿಲ್ಲ. ಕಳೆದ ಹಲವಾರು ತಿಂಗಳಿಂದ ಇವಳಿಗೆ ಭ್ರಮೆಯಾಗುತ್ತಿದೆ ಎಂದು ವೈದ್ಯರು ಹೇಳಿದ್ದಾರೆ. ಅವಳೇ ಜಾರಿ ನೀರಿಗೆ ಬಿದ್ದಿರಬೇಕು. ಈಗ ನಮ್ಮ ಮೇಲೆ ಆರೋಪ ಮಾಡುತ್ತಿದ್ದಾಳೆ. ನಾನು ಒಂದು ಹೆಜ್ಜೆ ಮುಂದೆ ಇಟ್ಟು ಒದ್ದೆ ಸೀರೆಯನ್ನು ಸರಿಪಡಿಸಿಕೊಂಡು ಎಲ್ಲರ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ, ನನ್ನ ಮೆದುಳು ಅಷ್ಟು ಕೆಟ್ಟದಾಗಿದ್ದರೆ ನನ್ನ ಮನೆಯನ್ನು ತಮ್ಮ ಹೆಸರಿಗೆ ಮಾಡಿಸುವಾಗ ಈ ವಿಷಯವನ್ನು ವಕೀಲರಿಗೆ ಏಕೆ ಹೇಳಲಿಲ್ಲ? ನನ್ನ ಎಲ್ಲ ಕಾಗದ ಪತ್ರಗಳನ್ನು ತಮ್ಮ ಬೀರುವಿನಲ್ಲಿ ಏಕೆ ಬಚ್ಚಿಟ್ಟಿದ್ದಾರೆ? ನನ್ನ ಫೋನ್ ಮತ್ತು ಪರ್ಸ್ ಇದೇ ಜನರ ಕೋಣೆಯಲ್ಲಿ ಏಕೆ ಇವೆ? ಭದ್ರತಾ ಸಿಬ್ಬಂದಿ ಆಶ್ಚರ್ಯಗೊಂಡು ರೋಹಿತ್ ಕಡೆಗೆ ನೋಡಿದ. ಸಾಹೇಬ್ರೆ, ನಿಮ್ಮ ತಾಯಿ ಏನು ಹೇಳುತ್ತಿದ್ದಾರೆ? ರೋಹಿತ್ಗೆ ತಾನು ಹೆಚ್ಚು ಮಾತನಾಡಿದಷ್ಟು ಗೊಂದಲ ಹೆಚ್ಚಾಗುತ್ತದೆ ಎಂದು ತಿಳಿದಿತ್ತು. ಅವನು ಕೇವಲ ಇಷ್ಟು ಹೇಳಿದ, ಅಂಕಲ್, ದಯವಿಟ್ಟು ನನ್ನ ತಾಯಿ ಈಗ ಆಘಾತದಲ್ಲಿದ್ದಾರೆ. ನಾವು ವರದಿ ಮಾಡಲು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಿದ್ದೇವೆ. ನೀವು ಬೇಕಿದ್ದರೆ ನಮ್ಮೊಂದಿಗೆ ಬನ್ನಿ. ಅದೇ ಸಮಯದಲ್ಲಿ ಆ ದೋಣಿ ಚಾಲಕ ಹುಡುಗ ಜೋರಾಗಿ ಹೇಳಿದ, ನಾನೇ ಈ ಅಮ್ಮಾಜಿಯನ್ನು ಸರೋವರದ ಮಧ್ಯದಿಂದ ಹೊರತೆಗೆದಿದ್ದೇನೆ. ಇವರು ತಾವಾಗಿಯೇ ಬಿದ್ದಿದ್ದರೆ ಆತಂಕದಲ್ಲಿ ಇರುತ್ತಿದ್ದರು. ದಿಕ್ಕು ತಿಳಿಯುತ್ತಿರಲಿಲ್ಲ. ಇವರು ನೇರವಾಗಿ ತೀರದ ಕಡೆಗೆ ಈಜುತ್ತಿದ್ದರು, ಬಹಳ ಸ್ಥಿರವಾಗಿ. ಯಾವುದೇ ಗೊಂದಲಕ್ಕೊಳಗಾದ ವೃದ್ಧರು ಈ ರೀತಿ ಈಜಲು ಸಾಧ್ಯವಿಲ್ಲ. ಅಷ್ಟರಲ್ಲಿ 112ಕ್ಕೆ ಮಾಡಿದ ಕರೆಯಿಂದಾಗಿ ಒಂದು ಪೊಲೀಸ್ ಜೀಪ್ ಬಂತು. ಇಬ್ಬರು ಕಾನ್ಸ್ಟೇಬಲ್ಗಳು ಮತ್ತು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇಳಿದರು. ಯಾರು ಇಲ್ಲಿ ತುರ್ತು ಕರೆ ಮಾಡಿದ್ದು? ಹುಡುಗ ಕೈ ಎತ್ತಿದ. ಸರ್, ನಾನು ಮಾಡಿದ್ದು. ಈ ಅಮ್ಮ. ನಾನು ಮುಂದೆ ಬಂದು ಹೇಳಿದೆ, ನಾನು ಈಗಲೇ ಹೇಳಿಕೆ ನೀಡಲು ಬಯಸುತ್ತೇನೆ ಮತ್ತು ನಾನು ಸ್ವತಃ ಬರೆಯಬಲ್ಲೆ. 30 ವರ್ಷ ಪ್ರಾಂಶುಪಾಲೆಯಾಗಿದ್ದೆ. ಪೆನ್ ಹಿಡಿಯುವುದನ್ನು ಮರೆತಿಲ್ಲ. ಸಬ್ ಇನ್ಸ್ಪೆಕ್ಟರ್ ಅವರ ಹೆಸರು ನಂತರ ನನಗೆ ಗೊತ್ತಾಯಿತು, ಯಾದವ್ ಸರ್. ನನ್ನ ಆತ್ಮವಿಶ್ವಾಸದಿಂದ ಸ್ವಲ್ಪ ಪ್ರಭಾವಿತರಾದರು. ಸರಿ, ಮೊದಲು ನೀವು ಗಾಡಿಯಲ್ಲಿ ಕುಳಿತುಕೊಳ್ಳಿ. ನಾವು ಸ್ಟೇಷನ್ಗೆ ಹೋಗೋಣ. ಉಳಿದ ಇಬ್ಬರು ಜೊತೆಗೆ ಬರುತ್ತಾರೆ. ರೋಹಿತ್ ಏನೋ ಹೇಳಲು ಹೊರಟಿದ್ದ. ಆಗ ನಾನು ಅವನ ಕಡೆ ನೋಡಿ ಹೇಳಿದೆ, ನೀನು ಸ್ಟೇಷನ್ಗೆ ಹೋಗಲೇಬೇಕು ಮಗನೇ. ಕೊನೆಗೆ ನಿನ್ನ ಲೆಕ್ಕದ ಪ್ರಕಾರ ನಾನು ಈಗಷ್ಟೇ ಅಪಘಾತದಲ್ಲಿ ಸತ್ತಿದ್ದೆ. ಈ ಪವಾಡ ಹೇಗಾಯಿತು ಎಂಬುದನ್ನು ಸಹ ನೀನು ವಿವರಿಸಬೇಕಾಗುತ್ತದೆ. ಸ್ಟೇಷನ್ನಲ್ಲಿ ನನಗೆ ಮೊದಲು ಒಣ ಬಟ್ಟೆಗಳನ್ನು ನೀಡಲಾಯಿತು. ಹೀಟರ್ ಬಳಿ ಕೂರಿಸಲಾಯಿತು. ಡಾಕ್ಟರ್ಗೆ ಕರೆಸಲಾಯಿತು. ಡಾಕ್ಟರ್ ನನ್ನ ರಕ್ತದೊತ್ತಡ, ನಾಡಿ ಎಲ್ಲವನ್ನೂ ಪರಿಶೀಲಿಸಿ ಹೇಳಿದರು, ಸ್ವಲ್ಪ ಹೈಪೋಥರ್ಮಿಯಾ ಇದೆ, ಆದರೆ ಅಪಾಯದ ವಿಷಯ ಇಲ್ಲ. ಈ ಮಹಿಳೆ ಸಂಪೂರ್ಣ ಪ್ರಜ್ಞೆಯಲ್ಲಿದ್ದಾರೆ, ಸ್ಪಷ್ಟವಾಗಿ ಮಾತನಾಡುತ್ತಿದ್ದಾರೆ. ಇವರ ನೆನಪಿನ ಶಕ್ತಿ ಕೆಟ್ಟದಾಗಿದೆ ಎಂದು ನನಗೆ ಅನಿಸುತ್ತಿಲ್ಲ. ಯಾದವ್ ಸರ್ ನನಗೆ ಕಾಗದ ಮತ್ತು ಪೆನ್ ಕೊಟ್ಟರು. ಅಮ್ಮ ಏನಾಯಿತು ಎಂಬುದನ್ನು ಹಂತ ಹಂತವಾಗಿ ಬರೆಯಿರಿ. ದಿನಾಂಕ, ಸಮಯ, ಸ್ಥಳ, ಯಾರು ಏನು ಹೇಳಿದರು, ಏನು ಮಾಡಿದರು, ಎಷ್ಟು ವಿವರ ನೀಡುತ್ತೀರೋ ಅಷ್ಟು ಉತ್ತಮ. ಈ ಸಲಹೆಯನ್ನು ನಾನು ನಿಮ್ಮೆಲ್ಲರಿಗೂ ಹೇಳಲು ಬಯಸುತ್ತೇನೆ. ನಿಮ್ಮೊಂದಿಗೆ ಎಂದಾದರೂ ಯಾವುದೇ ಗಂಭೀರ ಘಟನೆ ಸಂಭವಿಸಿದರೆ ಮತ್ತು ನಿಮಗೆ ಬರೆಯುವ ಅವಕಾಶ ಸಿಕ್ಕರೆ ಭಯಪಟ್ಟು 2 ಸಾಲಿನಲ್ಲಿ ಮುಗಿಸಬೇಡಿ. ನೀವು ಎಷ್ಟು ಸ್ಪಷ್ಟ ಮತ್ತು ಸಂಪೂರ್ಣ ಕಥೆಯನ್ನು ಬರೆಯುತ್ತೀರೋ ನಂತರ ಕೇಸ್ ಅಷ್ಟೇ ಬಲವಾಗಿರುತ್ತದೆ. ನಾನು ನಿಧಾನವಾಗಿ ಆದರೆ ಬಹಳ ಸ್ಪಷ್ಟವಾಗಿ ಬರೆಯಲು ಪ್ರಾರಂಭಿಸಿದೆ. ಮನೆ ಹೇಗೆ ವರ್ಗಾವಣೆಯಾಯಿತು, ಬ್ಯಾಂಕ್ ಸ್ಟೇಟ್ಮೆಂಟ್ಗಳಲ್ಲಿ ಯಾವಾಗ ಗೊಂದಲ ಕಾಣಿಸಿತು, ನನ್ನ ಪರ್ಸ್ ಮತ್ತು ಫೋನನ್ನು ಯಾವಾಗ ನನ್ನಿಂದ ತೆಗೆದುಕೊಂಡರು, ಇಂದು ಬೆಳಿಗ್ಗೆ ದೋಣಿಯಲ್ಲಿ ಕೂರಿಸಿ ದೂರ ಕರೆದುಕೊಂಡು ಹೋಗಿದ್ದು ಹೇಗೆ, ದೋಣಿಗೆ ಹೇಗೆ ರಂಧ್ರ ಕೊರೆಯಲಾಯಿತು, ರಾಫ್ಟ್ ತೆಗೆದುಕೊಂಡು ಹೋಗುವಾಗ ಅವರು ಏನು ಹೇಳಿದರು, ಅವರು ನನ್ನ ಮರೆವಿನ ಕಾಯಿಲೆಯಿಂದಾಗಿ ಯಾರೂ ನನ್ನನ್ನು ನಂಬುವುದಿಲ್ಲ ಎಂದು ಹೇಳಿದರು ಎಂಬುದನ್ನು ನಾನು ಬರೆದಿದ್ದೇನೆ. ಅತ್ತ ಇನ್ನೊಂದು ಕೋಣೆಯಲ್ಲಿ ರೋಹಿತ್ ಮತ್ತು ಪ್ರಿಯಾಳಿಂದ ಪ್ರತ್ಯೇಕವಾಗಿ ವಿಚಾರಣೆ ನಡೆಯುತ್ತಿತ್ತು. ಅವರು ಏನು ಹೇಳುತ್ತಿದ್ದಾರೆ ಎಂದು ನನಗೆ ಕೇಳಿಸುತ್ತಿರಲಿಲ್ಲ. ಆದರೆ ಹೇಳಿಕೆಗಳನ್ನು ಹೊಂದಿಸುವುದು ಯಾವಾಗಲೂ ಅತ್ಯಂತ ಕಷ್ಟಕರ ಎಂದು ನನಗೆ ಗೊತ್ತಿತ್ತು. ಸ್ವಲ್ಪ ಸಮಯದ ನಂತರ ಯಾದವ್ ಸರ್ ನನ್ನ ಕಾಗದಗಳನ್ನು ತೆಗೆದುಕೊಂಡು ಹೋದರು ಮತ್ತು ಅರ್ಧ ಗಂಟೆಯ ನಂತರ ಹಿಂತಿರುಗಿದರು. ಅವರು ಕುರ್ಚಿಯನ್ನು ನನ್ನ ಮುಂದೆ ಎಳೆದು ಕುಳಿತು ಗಂಭೀರ ಧ್ವನಿಯಲ್ಲಿ ಹೇಳಿದರು, ಅಮ್ಮ, ನೀವು ಬರೆದಿದ್ದಕ್ಕಿಂತ ಹೆಚ್ಚು ಗೊಂದಲ ಕಂಡು ಬಂದಿದೆ. ನಾನು ಸುಮ್ಮನೆ ಅವರ ಕಡೆಗೆ ನೋಡಿದೆ. ನಾವು ಅವರ ಫೋನ್ ಮತ್ತು ಲ್ಯಾಪ್ಟಾಪ್ಗಳನ್ನು ಸಹ ಪರಿಶೀಲಿಸಿದ್ದೇವೆ. ಅವರು ಹೇಳಿದರು, ಅದರಲ್ಲಿ ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಬರೆದ ಚೆಕ್ಗಳು ಯಾವೆಲ್ಲ ಖಾತೆಗಳಿಗೆ ಹೋದವು ಎಂಬುದರ ಪಟ್ಟಿ ಇದೆ. ಈ ಯೋಜನೆ ಯಾವುದೋ ಆಕಸ್ಮಿಕವಲ್ಲ.
ತಿಂಗಳುಗಳಿಂದ ನಡೆಯುತ್ತಿತ್ತು ಎಂದು ಅನಿಸುತ್ತದೆ. ನಾನು ಗಂಟಲು ಸರಿಪಡಿಸಿದೆ. ನನ್ನ ಮನೆ ಮತ್ತು ಹಣ ವಾಪಸ್ ಸಿಗಬಹುದೇ? ಅವರು ಹೇಳಿದರು. ಕಾನೂನಿನಲ್ಲಿ ಅವಕಾಶ ಇದೆ ಅಮ್ಮ. ಹಿರಿಯ ನಾಗರಿಕರಿಗಾಗಿ ಒಂದು ಕಾಯಿದೆ ಇದೆ. ಅದರ ಅಡಿಯಲ್ಲಿ ಮಕ್ಕಳು ತಂದೆ ತಾಯಿಗಳ ಮೇಲೆ ದೌರ್ಜನ್ಯ ಮಾಡಿದರೆ ಅಥವಾ ಅವರ ವಿಶ್ವಾಸದ ಲಾಭ ಪಡೆದರೆ ಆಸ್ತಿಯ ಉಡುಗೊರೆ ದಸ್ತಾವೇಜನ್ನು ಹಿಂಪಡೆಯಬಹುದು. ಆದರೆ ಪ್ರಕ್ರಿಯೆಗೆ ಸಮಯ ಬೇಕಾಗುತ್ತದೆ. ಸದ್ಯಕ್ಕೆ ನಾವು ಮನೆ ಮೇಲೆ ತಡೆಯಾಜ್ಞೆ ಹಾಕಿಸಿದ್ದೇವೆ. ಅದನ್ನು ಮಾರಲು ಸಾಧ್ಯವಿಲ್ಲ, ಅಡ ಇಡಲು ಸಾಧ್ಯವಿಲ್ಲ. ಅವರ ಈ ಮಾತು ಕೇಳಿ ನನ್ನಲ್ಲಿ ಸ್ವಲ್ಪ ಸಮಾಧಾನ ಬಂತು. ಬಹುಶಃ ನಿಮ್ಮಲ್ಲಿ ಅನೇಕರಿಗೆ ಈ ವಿಷಯ ಗೊತ್ತಿಲ್ಲದಿರಬಹುದು. ಭಾರತದಲ್ಲಿ ಇಂತಹ ಕಾನೂನು ಇದೆ. ಇದನ್ನು ಹಿರಿಯರನ್ನು ತಮ್ಮ ಮಕ್ಕಳಿಂದ ರಕ್ಷಿಸಲು ಮಾಡಲಾಗಿದೆ. ಯಾವುದೇ ತಂದೆ ತಾಯಿ ಜನರು ಏನು ಹೇಳುತ್ತಾರೆ ಎಂದು ಯೋಚಿಸಿ ಮೌನವಾಗಿರಬಾರದು. ಜನರು 2 ದಿನ ಮಾತನಾಡಿ ಮರೆತು ಬಿಡುತ್ತಾರೆ. ಆದರೆ ನಿಮ್ಮ ನಷ್ಟ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ. ನಾನು ಧೈರ್ಯ ಮಾಡಿ ಕೇಳಿದೆ. ರೋಹಿತ್ ಮತ್ತು ಪ್ರಿಯಾ? ಯಾದವ್ ಸರ್ ನೇರವಾಗಿ ಹೇಳಿದರು. ನಾವು ಇಬ್ಬರನ್ನು ಬಂಧಿಸಿದ್ದೇವೆ. ಸದ್ಯಕ್ಕೆ ವಂಚನೆ ಮತ್ತು ಕೊಲೆ ಯತ್ನ ಆರೋಪದ ಮೇಲೆ. ಮುಂದೆ ಫೋರೆನ್ಸಿಕ್ ವರದಿ ಬಂದ ನಂತರ ಸೆಕ್ಷನ್ಗಳು ಇನ್ನಷ್ಟು ಹೆಚ್ಚಾಗಬಹುದು. ನನ್ನೊಳಗೆ ಒಂದು ವಿಚಿತ್ರ ನೋವು ಮೂಡಿತು. ಒಂದು ಕಡೆ ನನ್ನ ಪತಿಯ ನೆನಪುಗಳು, ನನ್ನ ಮನೆ, ನನ್ನ ಅಪಮಾನ. ಇನ್ನೊಂದು ಕಡೆ ನಾನು ಮಡಿಲಲ್ಲಿ ಆಡಿಸಿದ ಅದೇ ಮಗ. ಅವನಿಗಾಗಿ ರಾತ್ರಿಡೀ ಎದ್ದು ಪರೀಕ್ಷೆಗೆ ಸಿದ್ಧತೆ ಮಾಡಿಸುತ್ತಿದ್ದೆ. ನಾನು ಕಣ್ಣು ಮುಚ್ಚಿದೆ. ಕಣ್ಣೀರು ಬಂತು. ಆದರೆ ಈ ಬಾರಿ ಅದು ಕೇವಲ ದುಃಖದ ಕಣ್ಣೀರಾಗಿರಲಿಲ್ಲ. ಅದು ಕೋಪ, ಮೋಸ ಮತ್ತು ಒಂದು ವಿಚಿತ್ರ ಸಮಾಧಾನದ ಮಿಶ್ರ ಕಣ್ಣೀರಾಗಿತ್ತು. ಯಾದವ್ ಸರ್ ಕೆಲವು ಕ್ಷಣ ಸುಮ್ಮನೆ ಕುಳಿತಿದ್ದರು. ನಂತರ ಹೇಳಿದರು, ಅಮ್ಮ, ಇನ್ನೊಂದು ವಿಷಯ ಇದೆ. ಸ್ವಲ್ಪ ಭಾರವಾದ ವಿಷಯ, ಆದರೆ ಹೇಳುವುದು ಅಗತ್ಯ. ನಾನು ಕಣ್ಣು ಒರೆಸಿಕೊಂಡು ಅವರ ಕಡೆಗೆ ನೋಡಿದೆ. ಅವರು ಹೇಳಿದರು, ನಿಮ್ಮ ಪತಿ ರಾಜೇಶ್ ಅವರು 2 ವರ್ಷಗಳ ಹಿಂದೆ ಹೃದಯಾಘಾತದಿಂದ ನಿಧನರಾಗಿದ್ದರು ಅಲ್ಲವೇ? ಅವರ ಸಂಪೂರ್ಣ ವೈದ್ಯಕೀಯ ದಾಖಲೆ ಮತ್ತು ಆ ದಿನದ ವಿವರವನ್ನು ನಾವು ಹೊರತೆಗೆದಿದ್ದೇವೆ. ಅಲ್ಲಿಯೂ ಕೆಲವು ವಿಷಯಗಳು ಅನುಮಾನಾಸ್ಪದವಾಗಿವೆ, ವಿಶೇಷವಾಗಿ ಔಷಧಿಗಳ ವಿಷಯದಲ್ಲಿ. ಬಹುಶಃ ಅವರ ಸಾವು ಎಲ್ಲರೂ ಅಂದುಕೊಂಡಷ್ಟು ನೈಸರ್ಗಿಕವಾಗಿರಲಿಲ್ಲ ಎಂದು ನಮಗೆ ಸಂಶಯವಿದೆ. ಕೋಣೆಯ ವಾತಾವರಣ ಇದ್ದಕ್ಕಿದ್ದಂತೆ ಬಹಳ ಭಾರವಾಯಿತು. ನನ್ನ ಕಿವಿಯಲ್ಲಿ ಕೇವಲ ಒಂದು ಮಾತ್ರ ಪ್ರತಿಧ್ವನಿಸುತ್ತಿತ್ತು. ಬಹುಶಃ ರಾಜೇಶ್ನ ಸಾವು ಯೋಜನೆಯ ಒಂದು ಭಾಗವಾಗಿತ್ತು. ಅವರು ನಿಧಾನವಾಗಿ ಸೇರಿಸಿದರು. ನಾವು ಈ ದಿಕ್ಕಿನಲ್ಲಿಯೂ ತನಿಖೆ ಪ್ರಾರಂಭಿಸುತ್ತಿದ್ದೇವೆ. ಬಹುಶಃ ನಿಮ್ಮ ಕೇಸ್ ಕೇವಲ ಒಂದು ಕುಟುಂಬದ ದುರಾಸೆಯ ಕಥೆಯಾಗಿಲ್ಲದಿರಬಹುದು. ಇನ್ನೇನೋ ದೊಡ್ಡದು ಬಚ್ಚಿಟ್ಟಿರಬಹುದು. ಆದರೆ ಏನೇ ಸತ್ಯವಿದ್ದರೂ ನಾವು ಅದನ್ನು ಹೊರಗೆ ತರುತ್ತೇವೆ. ನಾನು ದಿಂಬನ್ನು ಬಿಗಿಯಾಗಿ ಹಿಡಿದುಕೊಂಡೆ. ನನ್ನ ಹೃದಯದಲ್ಲಿ ಒಂದು ಹೊಸ ನಿರ್ಧಾರ ರೂಪುಗೊಳ್ಳುತ್ತಿತ್ತು. ನನ್ನ ಪತಿ ಕೂಡ ಇವರ ಸಂಚಿಗೆ ಬಲಿಯಾಗಿದ್ದರೆ ನಾನು ಕೇವಲ ನನಗಾಗಿ ಅಲ್ಲ, ಅವರಿಗಾಗಿಯೂ ನ್ಯಾಯ ತಂದುಕೊಡುತ್ತೇನೆ. ಮತ್ತು ಇಲ್ಲಿಂದ ನನ್ನ ಹೋರಾಟ ಮನೆ, ಪರಿವಾರದ 4 ಗೋಡೆಗಳಿಂದ ಹೊರಬಂದು ನ್ಯಾಯಾಲಯ ಮತ್ತು ಕಾನೂನಿನ ಬೀದಿಗಳನ್ನು ತಲುಪಲಿತ್ತು. ಮುಂದೆ ಎಷ್ಟು ದೀರ್ಘ ಪಯಣ ಇರುತ್ತದೆ, ಎಷ್ಟು ವಿಚಾರಣೆಗಳು, ಎಷ್ಟು ಕಾಗದಗಳು, ಎಷ್ಟು ವಕೀಲರು ಎಂದು ನನಗೆ ಗೊತ್ತಿರಲಿಲ್ಲ. ಆದರೆ ಒಂದು ವಿಷಯ ಸ್ಪಷ್ಟವಾಗಿತ್ತು. ಈಗ ಸರಿತಾದೇವಿ ಯಾರ ಬಡ ವಯಸ್ಸಾದ ತಾಯಿಯಾಗಿ ಇರಲು ಹೋಗುತ್ತಿರಲಿಲ್ಲ. ಈಗ ನನ್ನ ಸರದಿಯಾಗಿತ್ತು. ನನ್ನ ಕಥೆಯನ್ನು ನಾನೇ ಬರೆಯಲು ಮತ್ತು ಮಕ್ಕಳು ಎಂದಿಗೂ ತಮ್ಮ ತಂದೆ ತಾಯಿಗಳಿಗೆ ಹಾನಿ ಮಾಡುವುದಿಲ್ಲ ಎಂದು ಯೋಚಿಸುವವರೆಲ್ಲರ ಕಣ್ಣು ತೆರೆಯಿಸಲು. ಸ್ಟೇಷನ್ನ ಅತಿಥಿ ಕೋಣೆಯ ಸಣ್ಣ ಹಾಸಿಗೆಯ ಮೇಲೆ ನಾನು ರಾತ್ರಿಡೀ ಸರಿಯಾಗಿ ನಿದ್ರಿಸಲಿಲ್ಲ. ಕಣ್ಣು ಮುಚ್ಚಿದರೆ ಸರೋವರದ ಕಪ್ಪು ನೀರು ಕಾಣುತ್ತಿತ್ತು. ಪ್ರಿಯಾಳ ಧ್ವನಿ ಕಿವಿಯಲ್ಲಿ ಗುಣುಗುಡುತ್ತಿತ್ತು. ಮುಂದಿನ ಜನ್ಮದಲ್ಲಿ ಸಿಗೋಣ ಮಮ್ಮಿ. ಮತ್ತೆ ಕಣ್ಣು ತೆರೆದರೆ ಫ್ಯಾನ್ ಶಬ್ದ ಮತ್ತು ಹೊರಗಿನಿಂದ ಬರುತ್ತಿದ್ದ ವೈರ್ಲೆಸ್ ಶಬ್ದ. ನಾನು ಮುಳುಗುತ್ತಿಲ್ಲ, ನಾನು ಜೀವಂತವಾಗಿದ್ದೇನೆ ಮತ್ತು ಹೋರಾಟ ಈಗಷ್ಟೇ ಪ್ರಾರಂಭವಾಗಿದೆ, ಮುಗಿದಿಲ್ಲ ಎಂದು ನೆನಪಿಸುತ್ತಿತ್ತು. ಬೆಳಿಗ್ಗೆ ಯಾದವ್ ಸರ್ ಬಾಗಿಲು ತಟ್ಟಿದರು. ಅಮ್ಮ ಬನ್ನಿ, ನಿಮ್ಮನ್ನು ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋಗಬೇಕು ಮತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ನಿಮ್ಮ ಹೇಳಿಕೆಯನ್ನು ದಾಖಲಿಸಬೇಕು. ನಾನು ದುಪ್ಪಟ್ಟವನ್ನು ಸರಿಪಡಿಸಿದೆ. ಇಷ್ಟು ಓಡಾಡಬೇಕೇ? ಅವರು ಸಣ್ಣ ನಗೆಯೊಂದಿಗೆ ಹೇಳಿದರು. ನ್ಯಾಯ ಸುಲಭವಲ್ಲ ಅಮ್ಮ, ಆದರೆ ಒಮ್ಮೆ ಅದು ಪ್ರಾರಂಭವಾದರೆ ಅರ್ಧ ದಾರಿಯಲ್ಲಿ ಹಿಂದಿರುಗುವುದು ಸಹ ಪಾಪದಂತೆ ಅನಿಸುತ್ತದೆ. ನಾವು ಮೊದಲು ಸರ್ಕಾರಿ ಆಸ್ಪತ್ರೆಗೆ ಹೋದೆವು. ಅಲ್ಲಿ ಒಬ್ಬ ಹಿರಿಯ ವೈದ್ಯರು ನನ್ನ ವರದಿಯನ್ನು ವಿವರವಾಗಿ ನೋಡಿದರು. ನೋಡಿ, ಅವರು ಹೇಳಿದರು, ನಿಮ್ಮ ರಕ್ತದಲ್ಲಿರುವ ಔಷಧಿಯ ಕುರುಹುಗಳು ಈ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಪ್ರತಿದಿನ ನೀಡುವಂತಹದ್ದಲ್ಲ. ಇದು ದೀರ್ಘಕಾಲೀನ ಸೆಡೇಟಿವ್ ಆಗಿದೆ. ಇದರಿಂದ ವ್ಯಕ್ತಿ ಸುಸ್ತಾಗಿರುತ್ತಾನೆ, ನಿರ್ಧಾರ ತೆಗೆದುಕೊಳ್ಳಲು ಕಷ್ಟವಾಗುತ್ತದೆ, ನೆನಪು ದುರ್ಬಲವಾಗಿದೆ ಎಂದು ಅನಿಸುತ್ತದೆ. ಈ ಔಷಧಿಯನ್ನು ಹೇಳದೆ ನೀಡಿದರೆ ಯಾರಿಗಾದರೂ ವೃದ್ಧಾಪ್ಯ ವೇಗವಾಗಿ ಬರುತ್ತಿದೆ ಎಂದು ಅನಿಸಬಹುದು. ನಾನು ನಿಧಾನವಾಗಿ ಕೇಳಿದೆ, ರಾಜೇಶ್ ನನ್ನ ಪತಿ, ಅವರ ದಾಖಲೆಗಳನ್ನು ಸಹ ನೋಡಿದ್ದೀರಾ ನೀವು? ವೈದ್ಯರು ಗಂಭೀರ ಮುಖ ಮಾಡಿದರು. ಅವರ ಫೈಲ್ನಲ್ಲಿಯೂ ಕೆಲವು ವಿಷಯಗಳು ಪ್ರಶ್ನೆಗಳನ್ನು ಹುಟ್ಟಿಸುತ್ತವೆ. ಹೃದಯಾಘಾತ ಎಂದು ಬರೆದಿದೆ, ಆದರೆ ಅವರಿಗೆ ನೀಡುತ್ತಿದ್ದ ಔಷಧಿಯು ಇನ್ನೊಂದು ಔಷಧಿಯೊಂದಿಗೆ ತೆಗೆದುಕೊಂಡರೆ ಹೃದಯದ ಮೇಲೆ ಹೆಚ್ಚಿನ ಒತ್ತಡ ಹಾಕಬಹುದು. ನಾವು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ.
ಆದರೆ ಈ ಸಂಯೋಜನೆಯನ್ನು ಉದ್ದೇಶಪೂರ್ವಕವಾಗಿ ನೀಡಿದರೆ ಅದು ಅಪಾಯಕಾರಿ ಆಗಿರಬಹುದು ಎಂದು ಹೇಳಬಹುದು. ಇದು ನನಗೆ ಇನ್ನೊಂದು ಹೊಡೆತವಾಗಿತ್ತು. ಅಂದರೆ ಬಹುಶಃ ನನ್ನ ಪತಿಯ ಸಾವು ಕೂಡ ಪ್ರಕೃತಿಯದಲ್ಲ, ಯಾರೋ ಮಾಡಿದ ಯೋಜನೆಯ ಒಂದು ಭಾಗವಾಗಿತ್ತು, ಡಾಕ್ಟರ್ ನಿಧಾನವಾಗಿ ಹೇಳಿದರು. ಪೊಲೀಸರು ವೈದ್ಯಕೀಯ ಅನುಮಾನ ಏನೇ ಇದ್ದರೂ ಅದನ್ನು ಲಿಖಿತ ರೂಪದಲ್ಲಿ ನೀಡಲು ಕೋರಿದ್ದಾರೆ. ನ್ಯಾಯಾಲಯ ಮುಂದೆ ನಿರ್ಧರಿಸುತ್ತದೆ. ಆ ದಿನ ನನಗೆ ಮೊದಲ ಬಾರಿಗೆ ಪುಸ್ತಕಗಳಲ್ಲಿ ಬರೆದ IPC ಸೆಕ್ಷನ್ಗಳು ಏನೆಂದು ಅರ್ಥವಾಯಿತು. ಕೆಲವೇ ದಿನಗಳಲ್ಲಿ ಪ್ರಕರಣ ನ್ಯಾಯಾಲಯವನ್ನು ತಲುಪಿತು. ರೋಹಿತ್ ಮತ್ತು ಪ್ರಿಯಾ ಇಬ್ಬರು ಈಗ ಐಷಾರಾಮಿ ಬಟ್ಟೆಗಳಲ್ಲ, ಜೈಲಿನ ಸಾಮಾನ್ಯ ಉಡುಪಿನಲ್ಲಿದ್ದರು. ನಾನು ಸಾಕ್ಷಿ ಹೇಳುವ ಸಮಯದಲ್ಲಿ ನ್ಯಾಯಾಲಯದಲ್ಲಿ ಅವರ ಮುಂದೆ ನಿಂತಿದ್ದೆ. ಹೃದಯ ಬಡಿದುಕೊಳ್ಳುತ್ತಿತ್ತು, ಆದರೆ ಧ್ವನಿ ಸ್ಥಿರವಾಗಿತ್ತು. ಸರ್ಕಾರಿ ವಕೀಲರು ನನ್ನನ್ನು ಕೇಳಿದರು, ನಿಮ್ಮ ಪೂರ್ಣ ಹೆಸರು ಮತ್ತು ವಯಸ್ಸು ತಿಳಿಸಿ. ಸರಿತಾ ದೇವಿ, ವಯಸ್ಸು 70 ವರ್ಷ. ನಾನು ಸ್ಪಷ್ಟವಾಗಿ ಹೇಳಿದೆ. ಮತ್ತು ನಾನು 30 ವರ್ಷಗಳ ಕಾಲ ಇಂಟರ್ ಕಾಲೇಜಿನ ಪ್ರಾಂಶುಪಾಲೆಯಾಗಿದ್ದೆ. ಇಂದಿಗೂ ಕಣ್ಣುಗಳು ಓದಲು ಮತ್ತು ಸತ್ಯ ಸುಳ್ಳು ಕಂಡುಹಿಡಿಯಲು ಮರೆತಿಲ್ಲ. ನ್ಯಾಯಾಲಯದಲ್ಲಿ ಸಣ್ಣ ನಗು ಹರಡಿತು. ಆದರೆ ನ್ಯಾಯಾಧೀಶರು ಗಂಭೀರತೆಯನ್ನು ಬಿಡಲಿಲ್ಲ. ವಕೀಲರು ಬೋಟ್ ಘಟನೆಯ ರಾತ್ರಿಯಿಂದ ಪ್ರಾರಂಭಿಸಿ ಎಲ್ಲವನ್ನೂ ಹಂತ ಹಂತವಾಗಿ ಮತ್ತೆ ಹೇಳಲು ಹೇಳಿದರು. ಮನೆ ಹೇಗೆ ವರ್ಗಾವಣೆಯಾಯಿತು, ನನ್ನನ್ನು ಹೇಗೆ ಅನಾರೋಗಿ ಎಂದು ತೋರಿಸಲಾಯಿತು, ಔಷಧಿಗಳ ನೆಪದಲ್ಲಿ ನನ್ನ ಯೋಚನೆಯ ಶಕ್ತಿಯನ್ನು ಹೇಗೆ ದುರ್ಬಲಗೊಳಿಸಲಾಯಿತು, ಬೋಟ್ಗೆ ರಂಧ್ರ ಕೊರೆದು ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಅವರಿಬ್ಬರು ರಾಫ್ಟ್ನಲ್ಲಿ ಹೇಗೆ ಹೊರಟು ಹೋದರು, ನಾನು ಕಷ್ಟದಿಂದ ನಡುಗುವ ಗಂಟಲಿನಿಂದ ಹೋಗುವಾಗ ನನ್ನ ಸೊಸೆ ಮುಂದಿನ ಜನ್ಮದಲ್ಲಿ ಸಿಗೋಣ ಮಮ್ಮಿ ಎಂದು ಹೇಳಿದಳು ಎಂಬ ವಾಕ್ಯವನ್ನು ಪುನರಾವರ್ತಿಸಿದಾಗ ನ್ಯಾಯಾಲಯದಲ್ಲಿ ಕುಳಿತಿದ್ದ ಅನೇಕ ಜನರ ಮುಖಗಳ ಮೇಲೆ ಸ್ತಬ್ಧತೆ ಆವರಿಸಿತು. ನ್ಯಾಯಾಧೀಶರು ಸಹ ಪೆನ್ ನಿಲ್ಲಿಸಿ ಒಂದು ಕ್ಷಣ ನನ್ನ ಕಡೆಗೆ ನೋಡಿದರು. ನಂತರ ಪ್ರತಿವಾದಿ ಪರ ವಕೀಲರು ಪ್ರಾರಂಭಿಸಿದರು. ನೋಡಿ ಮಾನ್ಯ ನ್ಯಾಯಾಧೀಶರೇ, ಇದು ಒಬ್ಬ ಭಾವನಾತ್ಮಕ ತಾಯಿಯ ಕಥೆಯಾಗಿರಬಹುದು, ಆದರೆ ಕಾನೂನು ಭಾವನೆಗಳಿಂದಲ್ಲ, ಸಾಕ್ಷ್ಯಗಳಿಂದ ನಡೆಯುತ್ತದೆ. ಈ ವೃದ್ಧ ಮಹಿಳೆ ತಾನೇ ಒಪ್ಪಿಕೊಳ್ಳುತ್ತಾಳೆ, ಅವಳ ನೆನಪು ದುರ್ಬಲವಾಗಿದೆ, ಅವಳಿಗೆ ಅನೇಕ ವಿಷಯಗಳು ನೆನಪಿಲ್ಲ ಎಂದು. ನಾನು ಅಲ್ಲಿಯೇ ಕೈ ಜೋಡಿಸಿ ಹೇಳಿದೆ. ಅನುಮತಿ ನೀಡಿದರೆ ಒಂದು ಮಾತು ಹೇಳಬಹುದೇ? ಮಾನ್ಯ ನ್ಯಾಯಾಧೀಶರು ತಲೆ ಆಡಿಸಿದರು. ದುರ್ಬಲ ನೆನಪಿನ ಶಕ್ತಿ ಮತ್ತು ದುರ್ಬಲ ಮೆದುಳು ಬೇರೆ ಬೇರೆ ವಿಷಯಗಳು ಸರ್. ನಾನು ನಿಧಾನವಾಗಿ ಹೇಳಿದೆ. ಕೆಲವೊಮ್ಮೆ ಮನೆಯ ಬಾಗಿಲು ಮುಚ್ಚಲು ಮರೆತು ಹೋಗುತ್ತದೆ. ಇದರರ್ಥ ನಾವು ಬೀಗದ ಕೈಯನ್ನು ಕಳ್ಳನಿಗೆ ಒಪ್ಪಿಸಬೇಕು ಎಂದಲ್ಲ. ಸರ್ಕಾರಿ ವಕೀಲರು ನಗದೇ ಇರಲು ಸಾಧ್ಯವಾಗಲಿಲ್ಲ. ಅವರು ತಕ್ಷಣ ಆ ವೈದ್ಯಕೀಯ ವರದಿಗಳು ಮತ್ತು ಔಷಧಿಗಳ ಪಟ್ಟಿಯನ್ನು ನ್ಯಾಯಾಲಯದ ಮುಂದೆ ಇಟ್ಟರು. ಅವು ನನ್ನ ದೌರ್ಬಲ್ಯ ನೈಸರ್ಗಿಕವಲ್ಲ, ಔಷಧಿಯ ಅಧಿಕ ಸೇವನೆಯ ಪರಿಣಾಮವಾಗಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿದ್ದವು. ಇದೇ ಸಮಯದಲ್ಲಿ ಪೊಲೀಸರ ಮುಂದಿನ ತನಿಖೆಯಿಂದ ಇನ್ನೊಂದು ವಿಷಯ ಹೊರಬಂದಿತ್ತು. ನನ್ನ ಖಾತೆಯಿಂದ ಚೆಕ್ಗಳು ಕಡಿತಗೊಳ್ಳುತ್ತಿದ್ದ ಆ ನಕಲಿ ಮಕ್ಕಳ ಕಲ್ಯಾಣ ಸಂಸ್ಥೆಗಳು ಕೇವಲ ನನ್ನೊಂದಿಗಲ್ಲ, ನಗರದ ಇನ್ನೂ 3 ವೃದ್ಧರೊಂದಿಗೂ ಇದೇ ಆಟ ಆಡುತ್ತಿದ್ದವು. ಅವರೆಲ್ಲರ ಹಿಂದೆ ಒಬ್ಬನೇ ವ್ಯಕ್ತಿ ಇದ್ದ, ಒಬ್ಬ ಸ್ಥಳೀಯ ವಿಮಾ ಏಜೆಂಟ್, ಮಾದರಿಯ ದಲ್ಲಾಳಿ. ಅವನು ಆಸ್ತಿ, ಕಾಗದ ಪತ್ರಗಳು, ವಿಮೆ, ದಾನದ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡುತ್ತಿದ್ದ. ರೋಹಿತ್ ಮತ್ತು ಪ್ರಿಯಾ ಅವನ ವಿಶೇಷ ಗ್ರಾಹಕರಾಗಿದ್ದರು. ನ್ಯಾಯಾಲಯದಲ್ಲಿ ಆ ಏಜೆಂಟ್ನ ಕರೆಯ ರೆಕಾರ್ಡಿಂಗ್ ಕೇಳಿದಾಗ ಅದರಲ್ಲಿ ಅವನು ಪ್ರಿಯಾಳಿಗೆ, ನೀವು ಚಿಂತೆ ಮಾಡಬೇಡಿ ಮೇಡಮ್, ಹಿರಿಯ ನಾಗರಿಕರ ಪ್ರಕರಣಗಳಲ್ಲಿ ಯಾವಾಗಲೂ ಸಹಾನುಭೂತಿ ನಿಮಗೆ ಸಿಗುತ್ತದೆ ಎಂದು ಹೇಳುತ್ತಿದ್ದಾಗ ನ್ಯಾಯಾಧೀಶರ ಮುಖ ಇನ್ನಷ್ಟು ಕಠಿಣವಾಯಿತು. ಸುಮಾರು 4 ತಿಂಗಳ ಕಾಲ ವಿಚಾರಣೆ ನಡೆಯಿತು. ಕೆಲವೊಮ್ಮೆ ನಾನು ಸುಸ್ತಾಗುತ್ತಿದ್ದೆ, ಕೆಲವೊಮ್ಮೆ ಯೋಚಿಸುತ್ತಿದ್ದೆ, ಈ ವಯಸ್ಸಿನಲ್ಲಿ ನಾನು ಮನೆಯಲ್ಲಿ ಭಜನೆ ಕೇಳುತ್ತಾ ಇರಬೇಕಿತ್ತು ಮತ್ತು ನಾನು ಇಲ್ಲಿ ನ್ಯಾಯಾಲಯದ ಬೆಂಚ್ ಮೇಲೆ ಕುಳಿತು ಹೇಳಿಕೆ ಬರೆಯುತ್ತಿದ್ದೇನೆ ಎಂದು. ಆದರೆ ನಂತರ ರಾಜೇಶ್ನ ಮುಖ ನೆನಪಾಗುತ್ತಿತ್ತು, ದೋಣಿಯಲ್ಲಿ ತುಂಬಿದ ನೀರು ನೆನಪಾಗುತ್ತಿತ್ತು ಮತ್ತು ನಾನು ನೇರವಾಗಿ ಕುಳಿತುಕೊಳ್ಳುತ್ತಿದ್ದೆ. ಕೊನೆಯಲ್ಲಿ ತೀರ್ಪು ನೀಡುವ ದಿನ ಬಂದಿತ್ತು. ನ್ಯಾಯಾಲಯವು ತುಂಬಿತ್ತು. ಕೆಲವು ಪತ್ರಕರ್ತರು, ಕೆಲವು NGOದವರು ಮತ್ತು ಮೋಸ ಹೋಗಿದ್ದ ಒಂದಿಬ್ಬರು ಇತರ ವೃದ್ಧರಿದ್ದರು. ನ್ಯಾಯಾಧೀಶರು ಫೈಲ್ ಮುಚ್ಚಿದರು ಮತ್ತು ಹೇಳಿದರು, ಈ ನ್ಯಾಯಾಲಯದ ಮುಂದೆ ಬಂದಿರುವ ಸತ್ಯಾಂಶಗಳಿಂದ ಸ್ಪಷ್ಟವಾಗಿದೆ. ಆರೋಪಿಗಳಾದ ರೋಹಿತ್ ಮತ್ತು ಪ್ರಿಯಾ ತಮ್ಮ ವೃದ್ಧ ತಾಯಿಯೊಂದಿಗೆ ಆರ್ಥಿಕ ವಂಚನೆ, ವಿಶ್ವಾಸದ್ರೋಹ ಮತ್ತು ಜೀವ ತೆಗೆಯುವ ಪ್ರಯತ್ನ ಮಾಡಿದ್ದಾರೆ. ಕೇವಲ ಇವರ ಆಸ್ತಿಯನ್ನು ಕಬಳಿಸಲು ಮೋಸದ ಯೋಜನೆ ಮಾಡಿದ್ದಲ್ಲದೆ ನಿರಂತರವಾಗಿ ಇವರಿಗೆ ಔಷಧಿಯನ್ನು ನೀಡಿದ್ದಾರೆ. ಇದರಿಂದ ಇವರ ಮಾನಸಿಕ ಸ್ಥಿತಿ ದುರ್ಬಲಗೊಂಡಿದೆ ಮತ್ತು ಇವರು ತಮ್ಮದೇ ನಿರ್ಧಾರಗಳ ಬಗ್ಗೆ ಅನುಮಾನ ಪಡಲು ಪ್ರಾರಂಭಿಸುತ್ತಾರೆ. ನನ್ನ ಕೈಗಳು ತಂತಾನೇ ಜೋಡಿಸಲ್ಪಟ್ಟವು. ನ್ಯಾಯಾಧೀಶರು ಮುಂದುವರೆಸಿದರು. ನ್ಯಾಯಾಲಯವು ಪಾಲಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಅಡಿಯಲ್ಲಿ ಸರಿತಾ ದೇವಿಯವರು ನೀಡಿದ ಗಿಫ್ಟ್ ಡೀಡ್ ರದ್ದುಗೊಳಿಸುತ್ತದೆ. ಮನೆಯು ಮತ್ತೆ ಇವರ ಹೆಸರಿನಲ್ಲಿ ನೋಂದಣಿಯಾಗಲಿದೆ. ಜೊತೆಗೆ ಆರೋಪಿ ರೋಹಿತ್ಗೆ ಕಠಿಣ ಶಿಕ್ಷೆಯ ರೂಪದಲ್ಲಿ 10 ವರ್ಷಗಳ ಕಾರಾಗೃಹ ಶಿಕ್ಷೆ ಮತ್ತು ಪ್ರಿಯಾಳಿಗೆ 8 ವರ್ಷಗಳ ಕಾರಾಗೃಹ ಶಿಕ್ಷೆ ವಿಧಿಸಲಾಗುತ್ತದೆ. ಜೊತೆಗೆ ಅವರು ಸೆಕ್ಷನ್ಗಳನ್ನು ಓದುತ್ತಾ ಹೋದರು. ಅದರ ಅಡಿಯಲ್ಲಿ ಇತರ ಶಿಕ್ಷೆಗಳನ್ನು ವಿಧಿಸಲಾಯಿತು.
ಆ ಪದಗಳು ನನ್ನ ಕಿವಿಯ ಮೂಲಕ ಹಾದು ಹೋಗುತ್ತಿದ್ದವು. ಆದರೆ ಮನಸ್ಸು ಕೇವಲ ಒಂದು ವಿಷಯದ ಮೇಲೆ ನಿಂತಿತ್ತು. ನನ್ನ ಮನೆ ವಾಪಸ್. ತೀರ್ಪು ಕೇಳಿದ ತಕ್ಷಣ ಪ್ರಿಯಾ ಕುರ್ಚಿಯ ಮೇಲೆ ಕುಳಿತು ಬಿಟ್ಟಳು. ಅವಳ ಮುಖ ಬಿಳಿಚಿಕೊಂಡಿತು. ರೋಹಿತ್ ನನ್ನ ಕಡೆಗೆ ನೋಡಿದ. ಮೊದಲ ಬಾರಿಗೆ ಯಾವುದೇ ನಟನೆ ಇಲ್ಲದೆ ಅವನ ಕಣ್ಣುಗಳಲ್ಲಿ ಅಪರಾಧ ಪ್ರಜ್ಞೆ, ಭಯ ಅಥವಾ ಬಹುಶಃ ಆಘಾತ ಇತ್ತು. ಯಾವ ದುರ್ಬಲ ತಾಯಿಯನ್ನು ಅವನು ಯಾವಾಗಲೂ ಮೂರ್ಖಳು ಎಂದು ಭಾವಿಸುತ್ತಿದ್ದನೋ ಅವಳೇ ಇಂದು ಅವನ ಮುಂದೆ ನಿಂತು ಅವನನ್ನು ಜೈಲಿಗೆ ಕಳುಹಿಸುತ್ತಿದ್ದಾಳೆ. ನ್ಯಾಯಾಲಯ ಖಾಲಿಯಾಗಲು ಪ್ರಾರಂಭಿಸಿತು. ಸರ್ಕಾರಿ ವಕೀಲರು ನನ್ನ ಬಳಿ ಬಂದು ಹೇಳಿದರು, ಅಭಿನಂದನೆಗಳು ಮೇಡಮ್, ನೀವು ಕೇವಲ ನಿಮ್ಮ ಕೇಸ್ ಗೆದ್ದಿಲ್ಲ, ಇನ್ನು ಅನೇಕ ಜನರಿಗೆ ದಾರಿ ತೆರೆದಿದ್ದೀರಿ. ಈಗ ಪ್ರತಿ ಹಿರಿಯರು ಸ್ಟೇಷನ್ಗೆ ಬಂದಾಗ ನಾವು ಅವರಿಗೆ ಹೇಳಲು ಸಾಧ್ಯವಾಗುತ್ತದೆ, ನೋಡಿ ಸರಿತಾದೇವಿಯವರಂತೆ ನೀವು ಹೋರಾಡಬಹುದೆಂದು. ಹೊರಗೆ ಹೋಗುವಾಗ ಒಬ್ಬ ವಯಸ್ಸಾದ ಅಂಕಲ್ ನನ್ನ ಕೈ ಹಿಡಿದುಕೊಂಡು ಹೇಳಿದರು, ಮಗಳೇ, ನಾನು ನನ್ನ ಮಗನ ಹೆಸರಿಗೆ ಎಲ್ಲವನ್ನೂ ಮಾಡಿಬಿಟ್ಟೆ. ಈಗ ಅವನು ನನ್ನನ್ನು ಮನೆಯಿಂದ ಹೊರ ಹಾಕುತ್ತಿದ್ದಾನೆ. ನಾನು ಕೇಸ್ ಮಾಡಬಹುದೇ? ನಾನು ಅವರ ನಡುಗುವ ಕೈಗಳನ್ನು ನನ್ನ ಕೈಗಳಲ್ಲಿ ತೆಗೆದುಕೊಂಡು ಹೇಳಿದೆ, ಹೌದು, ಖಂಡಿತ ಮಾಡಬಹುದು, ಮತ್ತು ನಾನೇ ನಿಮ್ಮೊಂದಿಗೆ ಬರುತ್ತೇನೆ. ನಿಧಾನವಾಗಿ ನನ್ನ ಕೇಸ್ ಪತ್ರಿಕೆಗಳಲ್ಲಿ ಬಂತು. ಟಿವಿಯಲ್ಲಿ ಚಿಕ್ಕ ಚರ್ಚೆಗಳು ನಡೆದವು. ಕೆಲವರು ನನ್ನನ್ನು ಧೈರ್ಯಶಾಲಿ ಅಜ್ಜಿ ಎಂದರು, ಕೆಲವರು ಹಠಮಾರಿ ಅತ್ತೆ ಎಂದರು. ನನಗೆ ಯಾವುದೇ ಹೆಸರಿನಿಂದ ವ್ಯತ್ಯಾಸವಾಗಲಿಲ್ಲ. ರಾಜೇಶ್ನ ಫೋಟೋದ ಮುಂದೆ ನಾನು ತಲೆ ಎತ್ತಿ ನಿಲ್ಲಬಲ್ಲೆ ಮತ್ತು ಹೇಳಬಲ್ಲೆ, ನೋಡು, ನಾನು ಸೋಲಲಿಲ್ಲ. ತೀರ್ಪಿನ ಕೆಲವು ವಾರಗಳ ನಂತರ ನಾನು ಮತ್ತೆ ನನ್ನ ಹಳೆಯ ಮನೆಗೆ ಮರಳಿದೆ. ಯಾವ ಮನೆಯಿಂದ ಒಮ್ಮೆ ಕಾಗದದ ಮೂಲಕ ನನ್ನನ್ನು ಹೊರಹಾಕಲಾಗಿತ್ತೋ ಅದು ಈಗ ನ್ಯಾಯಾಲಯದ ಆದೇಶದೊಂದಿಗೆ ಮತ್ತೆ ನನ್ನ ಹೆಸರಿನಲ್ಲಿತ್ತು. ಬಾಗಿಲು ತೆರೆದಾಗ ಧೂಳಿನ ಸಣ್ಣ ಪದರ, ಖಾಲಿ ಕೋಣೆಗಳು, ಗೋಡೆಗಳ ಮೇಲೆ ಮೊಳೆಯ ಗುರುತುಗಳು. ಅಲ್ಲಿ ಒಮ್ಮೆ ನಮ್ಮ ಫೋಟೋಗಳು ನೇತಾಡುತ್ತಿದ್ದವು. ನಾನು ಪೊರಕೆ ತೆಗೆದುಕೊಂಡೆ, ಒರೆಸಿದೆ. ಹಳೆಯ ಫೋಟೋಗಳನ್ನು ಮತ್ತೆ ನೇತು ಹಾಕಿದೆ. ರಾಜೇಶ್ನ ನಗುವ ಫೋಟೋ ಮತ್ತೆ ಡ್ರಾಯಿಂಗ್ ರೂಮಿನ ಗೋಡೆಯ ಮೇಲೆ ಬಂತು. ನಾನು ಅದನ್ನು ನೋಡಿ ಹೇಳಿದೆ, ಈ ಮನೆ ಇನ್ನು ಮುಂದೆ ಯಾರ ದುರಾಸೆಗೂ ಬಲಿಯಾಗುವುದಿಲ್ಲ, ಕೇವಲ ನಮ್ಮ ಹೆಸರಿನಲ್ಲಿ ಉಳಿಯುತ್ತದೆ. ಇದೇ ಸಮಯದಲ್ಲಿ ಯಾದವ್ ಸರ್ ಮತ್ತು ಕೆಲವು ಸಮಾಜ ಸೇವಕರು ಸೇರಿ ಒಂದು ಸಣ್ಣ ಸಹಾಯವಾಣಿ ಪ್ರಾರಂಭಿಸಿದರು. ಹಿರಿಯ ಸ್ನೇಹಿತರ ಡೆಸ್ಕ್, ಜಿಲ್ಲಾ ಆಸ್ಪತ್ರೆಯ ಒಂದು ಮೂಲೆಯಲ್ಲಿ, ವಾರಕ್ಕೆ 2 ದಿನ, ಒಂದು ಮೇಜು, 2 ಕುರ್ಚಿಗಳು ಮತ್ತು ಒಂದು ಬೋರ್ಡ್. ನೀವು ಅಥವಾ ನಿಮ್ಮ ಪೋಷಕರು, ಅಜ್ಜ ಅಜ್ಜಿ ಯಾವುದೇ ರೀತಿಯ ಆರ್ಥಿಕ ವಂಚನೆ ಅಥವಾ ಮನೆಯಲ್ಲಿ ದೌರ್ಜನ್ಯ ಎದುರಿಸುತ್ತಿದ್ದರೆ ಇಲ್ಲಿ ಮಾತನಾಡಬಹುದು. ಅವರು ನನ್ನನ್ನು ಕರೆದರು, ಅಮ್ಮ, ನೀವು ಸ್ವಲ್ಪ ಸಮಯ ಇಲ್ಲಿ ಇರಿ. ನಿಮ್ಮಂತಹ ಅನುಭವಿಸಿದವರು ಮಾತ್ರ ಏನು ಮಾಡಬೇಕು ಎಂದು ಉತ್ತಮವಾಗಿ ವಿವರಿಸಬಹುದು. ಮೊದಲಿಗೆ ನಾನು ಯೋಚಿಸಿದೆ, ನಾನು ಈಗ ಸುಸ್ತಾಗಿದ್ದೇನೆ, ಇನ್ನೆಷ್ಟು ಹೋರಾಡಲಿ? ಆದರೆ ಒಂದು ದಿನ ಸುಮಾರು 65 ವರ್ಷದ ಒಬ್ಬ ಮಹಿಳೆ ಬಂದಳು. ಕಣ್ಣುಗಳಲ್ಲಿ ಭಯ. ನನ್ನ ಮಗ ನನ್ನಿಂದ ಸಹಿ ಮಾಡಿಸಿಕೊಂಡು ಲೋನ್ ತೆಗೆದುಕೊಂಡಿದ್ದಾನೆ. ಅವಳು ಹೇಳಿದಳು, ಈಗ ಹಣ ಕಟ್ಟಲು ಸಾಧ್ಯವಾಗದೆ ಬ್ಯಾಂಕಿನವರು ನನಗೆ ತೊಂದರೆ ಕೊಡುತ್ತಿದ್ದಾರೆ ಮತ್ತು ಮಗ, ನೀವೇ ಸಹಿ ಮಾಡಿದ್ದೀರಿ, ನೀವೇ ನಿಭಾಯಿಸಿ ಎಂದು ಹೇಳುತ್ತಿದ್ದಾನೆ. ಏನು ಮಾಡಬೇಕು ಎಂದು ನನಗೆ ಅರ್ಥವಾಗುತ್ತಿಲ್ಲ. ನಾನು ಅವಳ ಕಣ್ಣೀರು ನೋಡಿದಾಗ ಅವಳು ಕೇವಲ ಒಬ್ಬ ಮಹಿಳೆಯಲ್ಲ, ಸರಿತಾಳಂತವರು ನನ್ನ ಮುಂದೆ 100 ಜನ ಕುಳಿತಿದ್ದಾರೆ ಎಂದು ಅನಿಸಿತು. ಆ ದಿನ ನಾನು ನಿರ್ಧಾರ ಮಾಡಿದೆ, ನನ್ನ ಹೋರಾಟ ಕೇವಲ ನನಗಾಗಿ ಇರುವುದಿಲ್ಲ. ಈಗ ವಾರಕ್ಕೆ 2 ದಿನ ನಾನು ಆ ಡೆಸ್ಕ್ ಮೇಲೆ ಕುಳಿತುಕೊಳ್ಳುತ್ತೇನೆ. ಜನರು ಬರುತ್ತಾರೆ, ತಮ್ಮ ಕತೆ ಹೇಳುತ್ತಾರೆ. ನಾನು ಅವರಿಗೆ 3-4 ಸರಳ ವಿಷಯಗಳನ್ನು ಪದೇ ಪದೇ ಹೇಳುತ್ತೇನೆ. ಯಾವುದೇ ಕಾಗದಕ್ಕೆ ಓದದೆ ಸಹಿ ಮಾಡಬೇಡಿ. ನಿಮ್ಮದೇ ಮಗ ಮುಂದೆ ನಿಂತಿದ್ದರೂ ಸರಿಯೇ. ಓದಲು ಬರದಿದ್ದರೆ ಯಾವುದೇ ತಟಸ್ಥ ವ್ಯಕ್ತಿಯನ್ನು ಕರೆಯಿರಿ, ವಕೀಲ, ನೆರೆಹೊರೆಯವರು, ವಿಶ್ವಾಸಾರ್ಹ ಸಂಬಂಧಿ. ನಿಮ್ಮ ATM ಪಿನ್, ಬ್ಯಾಂಕ್ ಖಾತೆಯ ಪಾಸ್ವರ್ಡ್, ಮೊಬೈಲ್ OTP ಯಾರಿಗೂ ನೀಡಬೇಡಿ. ಸೊಸೆಗೆ, ಮಗನಿಗೆ, ಮೊಮ್ಮಗನಿಗೂ ಸಹ. ಸುರಕ್ಷತೆಯ ಗಡಿ ತೆಗೆದುಕೊಂಡೇ ಪ್ರೀತಿ ಮತ್ತು ವಿಶ್ವಾಸ ಅದರ ಜಾಗದಲ್ಲಿ ಇರಲಿ. ಮನೆಯಲ್ಲಿ ಯಾರಾದರೂ ನಿಮಗೆ ಪ್ರತಿದಿನ ಹುಚ್ಚಿ, ತೊಂದರೆ ಕೊಡುವವಳು, ಭಾರ ಎಂದು ಹೇಳಲು ಪ್ರಾರಂಭಿಸಿದರೆ ಅದು ತಮಾಷೆಯಲ್ಲ, ಅದು ಮಾನಸಿಕ ದೌರ್ಜನ್ಯ. ಅದನ್ನು ಸಾಮಾನ್ಯ ಎಂದು ಪರಿಗಣಿಸಬೇಡಿ. ಮತ್ತು ಮುಖ್ಯವಾಗಿ ಏನಾದರೂ ತಪ್ಪಾಗುತ್ತಿದೆ ಎಂದು ನಿಮಗೆ ಅನಿಸಿದರೆ ಪೊಲೀಸ್ ಸ್ಟೇಷನ್ಗೆ ಹೋಗಲು ಹೆದರಬೇಡಿ. ಕಾನೂನಿನ ಎದುರಿಗಿರುವವರು ನಿಮ್ಮ ಮಗನೋ ಅಥವಾ ಅಪರಿಚಿತರೋ ಎಂಬ ವ್ಯತ್ಯಾಸ ಮುಖ್ಯವಲ್ಲ. ತಪ್ಪು ತಪ್ಪೇ ಆಗಿರುತ್ತದೆ. ಅನೇಕ ಜನರು ಇದನ್ನು ಕೇಳಿ ಅಳುತ್ತಾರೆ. ಕೆಲವರಿಗೆ ಸಮಾಧಾನ ಸಿಗುತ್ತದೆ. ಕೆಲವೊಮ್ಮೆ ನಿಜವಾಗಿಯೂ ತಮ್ಮ ತಂದೆ ತಾಯಿಗಳಿಗೆ ಸಹಾಯ ಮಾಡಲು ಬಯಸುವ ಮಗನು ಸಹ ಬರುತ್ತಾನೆ ಮತ್ತು ಕೇಳುತ್ತಾನೆ, ಆಂಟಿ, ನನ್ನ ಅಮ್ಮ ಸುರಕ್ಷಿತವಾಗಿರುತ್ತಾರೆ ಎಂದು ನಾನು ಹೇಗೆ ಖಚಿತಪಡಿಸುವುದು? ನಾನು ಅವನಿಗೂ ವಿವರಿಸುತ್ತೇನೆ. ಪಾರದರ್ಶಕತೆ ಇರಲಿ. ಎಲ್ಲ ವಿಷಯಗಳನ್ನು ಸ್ಪಷ್ಟವಾಗಿ ಬರೆಯಿರಿ. ಎಂದಿಗೂ ಒಬ್ಬರೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ತಂದೆ ತಾಯಿಗಳನ್ನು ಮಕ್ಕಳಂತೆ ನೋಡಿಕೊಳ್ಳಿ. ಒಂದು ದಿನ ಜೈಲಿನಿಂದ ಸಂದೇಶ ಬಂತು. ರೋಹಿತ್ ನನ್ನನ್ನು ಭೇಟಿಯಾಗಲು ಬಯಸುತ್ತಾನೆ ಎಂದು. ಹೋಗಬೇಕೇ ಅಥವಾ ಬೇಡವೇ ಎಂದು ಬಹಳ ಯೋಚಿಸಿದೆ. ಕೊನೆಗೂ ಹೋದೆ. ಜೈಲಿನ ಭೇಟಿಯ ಕೋಣೆಯಲ್ಲಿ ಅವನು ನನ್ನ ಮುಂದೆ ಕುಳಿತಿದ್ದ. ಅದೇ ನನ್ನ ಮಗ. ಆದರೆ ಈಗ ಮುಖ ಕಳೆಗುಂದಿತ್ತು. ಕಣ್ಣುಗಳಲ್ಲಿ ಒಂದು ವಿಚಿತ್ರ ಖಾಲಿತನ ಇತ್ತು.
ಕೆಲವು ಸೆಕೆಂಡುಗಳು ನಾವಿಬ್ಬರು ಮೌನವಾಗಿದ್ದೆವು. ನಂತರ ಅವನು ನಿಧಾನವಾಗಿ ಹೇಳಿದ, ಅಮ್ಮ, ಒಮ್ಮೆ ಅಮ್ಮ ಎಂದು ಕರೆಯಲು ಬಿಡಿ. ನಾನು ತಪ್ಪು ಮಾಡಿದೆ. ನೀವು ಹೇಗಿದ್ದರೂ ವೃದ್ಧರಾಗಿದ್ದೀರಿ. ಹಣ ನಮ್ಮ ಕೆಲಸಕ್ಕೆ ಬರುತ್ತದೆ. ನಿಮಗೆ ಏನು ಗೊತ್ತಾಗುತ್ತೆ ಎಂದು ನಾನು ಅಂದುಕೊಂಡೆ. ನಾನು ದುರಾಸೆಯಲ್ಲಿ ಕುರುಡನಾದೆ. ನನ್ನೊಳಗೆ ಬಹಳಷ್ಟು ಇತ್ತು. ಕೋಪ, ನೋವು, ರಾಜೇಶ್ನ ಸಾವಿನ ಅನುಮಾನ, ದೋಣಿಯ ನೀರು. ಆದರೆ ನಾನು ಅಲ್ಲಿ ಸೇಡು ತೀರಿಸಿಕೊಳ್ಳಲು ಹೋಗಿರಲಿಲ್ಲ. ನಾನು ನನ್ನನ್ನೇ ನೋಡಲು ಹೋಗಿದ್ದೆ. ನಾನು ದ್ವೇಷದಲ್ಲಿಯೇ ಬದುಕಬೇಕೇ ಅಥವಾ ಬೇರೆ ಮಾರ್ಗವನ್ನು ಆರಿಸಬೇಕೇ ಎಂದು. ನಾನು ಶಾಂತ ಧ್ವನಿಯಲ್ಲಿ ಹೇಳಿದೆ, ರೋಹಿತ್, ನೀನೇನು ಚಿಕ್ಕ ತಪ್ಪು ಮಾಡಿಲ್ಲ. ನೀನು ಕೇವಲ ನನ್ನನ್ನು ಕೊಲ್ಲಲು ಪ್ರಯತ್ನಿಸಲಿಲ್ಲ. ನನ್ನೊಳಗಿನ ವಿಶ್ವಾಸವನ್ನು ಕೊಲ್ಲಲು ಪ್ರಯತ್ನಿಸಿದೆ. ಇದರ ಲೆಕ್ಕವನ್ನು ನೀನು ಕಾನೂನಿನಿಂದಲೂ ದೇವರ ಮೇಲಿಂದಲೂ ಕೊಡಬೇಕಾಗುತ್ತದೆ. ನಾನು ನ್ಯಾಯಾಲಯದ ಶಿಕ್ಷೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಬದಲಾಯಿಸುವುದೂ ಇಲ್ಲ. ಅವನ ಕಣ್ಣುಗಳಲ್ಲಿ ನೀರು ಬಂತು. ಹಾಗಾದರೆ ನೀವು ನನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲವೇ? ನಾನು ಸ್ವಲ್ಪ ಹೊತ್ತು ಯೋಚಿಸಿದೆ. ನೋಡು, ಕ್ಷಮೆ ಎರಡು ರೀತಿಯಲ್ಲಿ ಇರುತ್ತದೆ. ಒಂದು ಮನಸ್ಸಿನ, ಇನ್ನೊಂದು ಕಾನೂನಿನ ರೀತಿಯಲ್ಲಿ. ಕಾನೂನಿನ ಕ್ಷಮೆ ನಿನಗೆ ಸಿಗುವುದಿಲ್ಲ, ಏಕೆಂದರೆ ನಾನು ನಿನಗಾಗಿ ಶಿಕ್ಷೆ ಹಗುರ ಮಾಡಲು ಶುರು ಮಾಡಿದರೆ ನನ್ನನ್ನು ನೋಡಿ ಧೈರ್ಯ ತಂದುಕೊಂಡವರೆಲ್ಲರಿಗೂ ಮೋಸ ಮಾಡಿದಂತೆ ಆಗುತ್ತದೆ. ಆದರೆ ಮನಸ್ಸಿನ ಕ್ಷಮೆ, ನಿನಗಾಗಿ ನಾನು ದ್ವೇಷವನ್ನು ಇಟ್ಟುಕೊಳ್ಳದಿರಲು ಪ್ರತಿದಿನ ಪ್ರಾರ್ಥಿಸುತ್ತೇನೆ, ಆದರೆ ವಿಶ್ವಾಸವನ್ನು ಹಿಂದಿರುಗಿಸುವುದಿಲ್ಲ. ದ್ವೇಷ ಇಟ್ಟುಕೊಂಡು ಬದುಕುವುದು ಕೂಡ ಒಂದು ಹೊರೆ, ಮತ್ತು ಮೂರ್ಖಳಾಗಿ ಕ್ಷಮಿಸುವುದು ಸಹ ಸರಿಯಲ್ಲ. ಅವನು ತಲೆ ಬಗ್ಗಿಸಿದ. ನಾನು ಎದ್ದು ನಿಂತೆ ಮತ್ತು ಕೇವಲ ಇಷ್ಟು ಹೇಳಿದೆ, ನಿಮಗೆ ಎಂದಾದರೂ ಮಗುವಾದರೆ ಅದಕ್ಕೆ ಈ ಕಥೆಯನ್ನು ಖಂಡಿತ ಹೇಳು. ಇದರಿಂದ ಅದು ಅಜ್ಜ ಅಜ್ಜಿಯರಿಗೆ ಹೇಗೆ ಮೋಸ ಮಾಡಬೇಕು ಎಂದು ಕಲಿಯುವ ಬದಲು ಅವರ ರಕ್ಷಣೆ ಹೇಗೆ ಮಾಡಬೇಕು ಎಂದು ಕಲಿಯಲಿ. ಜೈಲಿನಿಂದ ಹಿಂದಿರುಗುವಾಗ ನನ್ನ ಹೃದಯ ಭಾರವೂ ಆಗಿತ್ತು, ಹಗುರವೂ ಆಗಿತ್ತು. ಭಾರ ಏಕೆಂದರೆ ಯಾವ ತಾಯಿಯೂ ತನ್ನ ಮಗನನ್ನು ಈ ಸ್ಥಿತಿಯಲ್ಲಿ ನೋಡಲು ಬಯಸುವುದಿಲ್ಲ. ಹಗುರ ಏಕೆಂದರೆ ನಾನು ನನ್ನ ಕಡೆಯಿಂದ ಸುಳ್ಳಿಲ್ಲದೆ, ಕೋಪವನ್ನು ಸಿಹಿ ಮಾತುಗಳಲ್ಲಿ ಅಡಗಿಸದೆ, ಕೊನೆಯ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದೆ. ಇಂದು ನಾನು ನಿಮಗೆ ಈ ಕಥೆಯನ್ನು ಹೇಳುತ್ತಿರುವಾಗ ನಾನು ನನ್ನ ಅದೇ ಹಳೆಯ ಮನೆಯ ವರಾಂಡದಲ್ಲಿ ಕುಳಿತಿದ್ದೇನೆ. ಹೊರಗೆ ಪಾರ್ಕ್ನಲ್ಲಿ ಮಕ್ಕಳು ಆಡುತ್ತಿದ್ದಾರೆ. ಒಂದು ಕಡೆ ದೇವಸ್ಥಾನದ ಗಂಟೆಯ ಶಬ್ದ ಬರುತ್ತಿದೆ ಮತ್ತು ನನ್ನ ಮುಂದೆ ಡೈರಿ ತೆರೆದಿದೆ. ಅದರಲ್ಲಿ ನಾನು ಪ್ರತಿ ವಾರ ಸಿಗುವ ಪ್ರಕರಣಗಳ ಚಿಕ್ಕ ಟಿಪ್ಪಣಿಗಳನ್ನು ಬರೆಯುತ್ತೇನೆ. ಪ್ರಕರಣ ಸಂಖ್ಯೆ 1, ಮಗ ATM ಕಾರ್ಡ್ ತೆಗೆದುಕೊಂಡು ಎಲ್ಲ ಹಣ ತೆಗೆದುಕೊಂಡ. ಪ್ರಕರಣ ಸಂಖ್ಯೆ 2, ಸೊಸೆ ಮನೆ ತನ್ನ ಹೆಸರಿಗೆ ಮಾಡಿಸಿಕೊಂಡು ಅತ್ತೆಯನ್ನು ಕೋಣೆಯಲ್ಲಿ ಬಂಧಿಸಿದಳು. ಪ್ರಕರಣ ಸಂಖ್ಯೆ 3, ಮೊಮ್ಮಗ ಆನ್ಲೈನ್ ವಂಚನೆಯಲ್ಲಿ ಅಜ್ಜನ ಖಾತೆಯನ್ನು ಬಳಸಿದ. ಪ್ರತಿ ಕೇಸ್ ಮುಂದೆ ನಾನು ಕೆಂಪು ಪೆನ್ನಿಂದ ಒಂದು ಸಾಲು ಖಂಡಿತ ಬರೆಯುತ್ತೇನೆ. ಈ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಇಲ್ಲಿಂದ ಒಂದು ಹೊಸ ಕತೆ ಪ್ರಾರಂಭವಾಗುತ್ತದೆ. ಕೆಲವೊಮ್ಮೆ ನಾನು ಯೋಚಿಸುತ್ತೇನೆ, ಆ ದಿನ ನಾನು ಸರೋವರದಲ್ಲಿ ಮುಳುಗಿ ಹೋಗಿದ್ದರೆ ಬಹುಶಃ ಪತ್ರಿಕೆಯಲ್ಲಿ 2 ಸಾಲುಗಳು ಬರುತ್ತಿದ್ದವು. ದೋಣಿ ಮುಳುಗಿ ವೃದ್ಧ ಮಹಿಳೆಯ ಸಾವು, ಮತ್ತು ವಿಷಯ ಅಲ್ಲಿಗೆ ಮುಗಿದು ಹೋಗುತ್ತಿತ್ತು. ಆದರೆ ನಾನು ಈಜಲು ನಿರ್ಧರಿಸಿದೆ. ಮತ್ತು ಇಂದು ಪ್ರತಿ ಬಾರಿ ಯಾರಾದರೂ ಹಿರಿಯರು ನನ್ನ ಮುಂದೆ ಬಂದು, ಅಮ್ಮ, ನಿಮ್ಮೊಂದಿಗೆ ಮಾತನಾಡಿ ನಾನು ಒಬ್ಬಂಟಿ ಅಲ್ಲ ಎಂದು ಅನಿಸುತ್ತಿದೆ ಎಂದು ಹೇಳಿದಾಗ, ಆ ರಾತ್ರಿ ನನ್ನ ಪ್ರತಿ ಸ್ಟ್ರೋಕ್ನ ಬೆಲೆ ವಸೂಲಾಯಿತು ಎಂದು ನನಗೆ ಅನಿಸುತ್ತದೆ. ನಿಮ್ಮಲ್ಲಿ ಒಂದು ವಿನಂತಿ, ನಿಮ್ಮ ಮನೆಯಲ್ಲಿಯೂ ಯಾರಾದರೂ ಸರಿತಾದೇವಿ ಇದ್ದರೆ, ನಿಮ್ಮ ತಾಯಿ, ಅಜ್ಜಿ, ಅಮ್ಮಮ್ಮ, ಅತ್ತೆ, ಇಂದು ಅವರೊಂದಿಗೆ ಮುಕ್ತವಾಗಿ ಮಾತನಾಡಿ. ಕೇಳಿ, ಅಮ್ಮ, ನಿಮ್ಮ ಎಲ್ಲ ಕಾಗದ ಪತ್ರಗಳು ಯಾರ ಬಳಿ ಇವೆ? ನಿಮಗೆ ಎಲ್ಲವೂ ಅರ್ಥವಾಗುತ್ತದೆಯೇ? ಇಲ್ಲದಿದ್ದರೆ ನಾವು ಒಟ್ಟಾಗಿ ಒಬ್ಬ ಒಳ್ಳೆಯ ವಕೀಲರೊಂದಿಗೆ ಮಾತನಾಡೋಣ. ನೀವೇ ವೃದ್ಧರಾಗಿದ್ದರೆ ನೆನಪಿಡಿ, ಮಕ್ಕಳು ನಿಮ್ಮವರಾಗಿರಬಹುದು, ಆದರೆ ಅವರ ನಿರ್ಧಾರಗಳು ಯಾವಾಗಲೂ ಸರಿಯಾಗಿರುತ್ತವೆ ಎಂದು ನಿರ್ಧರಿಸಬೇಡಿ. ನಿಮ್ಮ ತಿಳುವಳಿಕೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಇನ್ನೊಬ್ಬರ ಭರವಸೆ ಮೇಲೆ ಕುಳಿತುಕೊಳ್ಳಬೇಡಿ. ಈ ಕತೆ ಯಾವುದೇ ಒಬ್ಬ ತಂದೆ, ತಾಯಿ, ಯಾವುದೇ ಅಜ್ಜಿ, ಅಮ್ಮಮ್ಮನ ಕಣ್ಣು ತೆರೆಯಬಹುದು ಎಂದು ನಿಮಗೆ ಅನಿಸಿದರೆ ಈಗಲೇ ಈ ಕ್ಷಣವೇ ಈ ವಿಡಿಯೋವನ್ನು ಫ್ಯಾಮಿಲಿ ಗ್ರೂಪ್ನಲ್ಲಿ ಹಂಚಿಕೊಳ್ಳಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ ಒತ್ತಿ. ನೀವು ನಮ್ಮೊಂದಿಗೆ ನಿಂತಿದ್ದೀರಿ ಎಂದು ನಮಗೆ ತಿಳಿಸಿ. ಬಹುಶಃ ನಿಮ್ಮ ಒಂದು ಹಂಚಿಕೆಯಿಂದ ಯಾವುದೋ ಸರೋವರದಲ್ಲಿ ಮುಳುಗುತ್ತಿರುವ ಇನ್ನೊಬ್ಬ ಸರಿತಾ ಈಜುವ ಧೈರ್ಯವನ್ನು ಪಡೆಯಬಹುದು. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.